ವಿಚಾರಗಳನ್ನು ಅವರು ಪರಿಶೋಧನೆ ಮಾಡುವುದರ ಜೊತೆಗೆ ಶಾಲೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತದೆ, ಮಕ್ಕಳಿಗೆ ತಲುಪುವಂತಹ ಎಲ್ಲ ಸಮಗ್ರ ವಿಚಾರಗಳು ಮಕ್ಕಳಿಗೆ ತಲುಪುತ್ತಿದೆಯೇ ಅನ್ನುವುದರ ಬಗ್ಗೆ ಕಳೆದ 2 ದಿವಸಗಳಲ್ಲಿ ಅವರು ಪರಿಶೋಧನೆ ಮಾಡಿದರು. ಇದರ ಜೊತೆಗೆ ಅವರು ಮನೆಯನ್ನು ಸಹ ಭೇಟಿ ಮಾಡಿದರು. ನಿನ್ನೆ ದಿವಸ ಅವರು ಮನೆಯನ್ನು ಸಹ ಭೇಟಿ ಮಾಡಿದರು. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿತು. ಈ ದಿವಸದಲ್ಲಿ ಅವರ ಅಭಿಪ್ರಾಯಗಳನ್ನು ಪೋಷಕರೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ತಮ್ಮನ್ನೆಲ್ಲ ಇಲ್ಲಿ ಕಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇವತ್ತು ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬನ್ನಿ. भारत जननीय तनुजाते जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣಜ ಕಣರ ನೆಚ್ಚಿನ ಬೀಡು, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವವಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಶಾಲೆಯ ಖಂಡಿತ ಅಧ್ಯಾಪಕರಾಗಿರ್ತಕ್ಕಂಥ ಬನ್ನಿ. ಸಂಜೀವ್ ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ
ನಿಮ್ಮೆಲ್ಲರನ್ನ ಅತ್ಯಂತ ಸಂತೋಷವಾಗಿ ಸ್ವಾಗತವನ್ನು ಮಾಡಿರ್ತಕ್ಕಂಥ ಸುಶೀಲ ಇವರನ್ನು ಆತ್ಮವಾಗಿ ಸ್ವಾಗತಿಸುತ್ತಾ ಸಮಗ್ರ ಶಿಕ್ಷಣದ ಬಗ್ಗೆ ಅಂದ್ರೆ ಕಳೆದ 2 ದಿವಸಗಳಲ್ಲಿ ನಡೆದಿರ್ತಕ್ಕಂತಹ ಸಮಗ್ರ ಶಿಕ್ಷಣ, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಮತ್ತು ಮಕ್ಕಳು ಅವರ ಮನೆಯಲ್ಲಿ ಯಾವ ರೀತಿ ಕಲಿತಾ ಇದ್ದಾರಾ ಇಲ್ವಾ, ಅದರ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ಶ್ರೀಯುತ ಹರೀಶ್ ಅವರು ತಮ್ಮೊಂದಿಗೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ದಾರೆ. ವೇದಿಕೆ ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಾವಿಲ್ಲಿ ಸೇರಿದ್ದೇವೆ, ಒಂದು ಸಾಮಾಜಿಕ ಪರಿಶೋಧನೆಯ ಪಾಲಕರ ಪೋಷಕರ ಸಭೆ ನಡೆಸಿ ಈ ಒಂದು ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಒಂದು ಶಾಲೆಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು. ಆ ಮೂಲಕ ಆ ಯೋಜನೆಯಲ್ಲಿ ಏನು ಸಮರ್ಪಕವಾಗಿ ಅದರ ಒಂದು ಕಾರ್ಯತಂತ್ರಗಳು ಕಾರ್ಯಾಚರಣೆ ಆಗ್ತಾ ಇದೆಯಾ, ಇದಕ್ಕೆ ಪೋಷಕರಿಗೆ ಇದರ ಬಗ್ಗೆ ಎಷ್ಟು ಗೊತ್ತಿದೆ, ಮಾಹಿತಿ ಇದೆ, ಮತ್ತು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಇದೆ ಮತ್ತು ಅವರ ಶಿಕ್ಷಣದ ಕುರಿತಾಗಿ ಎಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ಅಂತಿಮ ದಿನದಲ್ಲಿ ಪೋಷಕರ ಸಭೆಯನ್ನು ನಡೆಸಿ ಅಲ್ಲಿ ಒಂದು ಕ್ರೋಢೀಕೃತ ಕರಡು ವರದಿ ಪ್ರತಿಯನ್ನು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಮುಕ್ತವಾಗಿ. ಆ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಆ ಪಾಲ್ಗೊಂಡಾಗ ಏನು ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಅಥವಾ ನಿಮಗೆ ನೀವು ಅದರಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ರಿಂದ ನಿಮಗೆ ಅತಿ ಹೆಚ್ಚಿನ ಮಾಹಿತಿಗಳು ಸಿಗಲಿಕ್ಕೆ ನೆರವಾಗುತ್ತೆ. ನಾವು ನಿಟ್ಟಿನಲ್ಲಿ ಇವತ್ತಿನ ಒಂದು ಪೋಷಕರ ಸಭೆಯಲ್ಲಿ ಈ ಸಭೆಯ ಸಭಾಧ್ಯಕ್ಷರಾದಂತಹ ಮೂಡಬಿದ್ರೆ ತಾಲೂಕಿನ ಕೃಷಿ ಅಧಿಕಾರಿಗಳು, ಹಾಗೆ ಸರ್ಕಾರಿ ಪ್ರೌಢಶಾಲೆ ಬಂಟ್ವಾಳ ಹಿಂದಿನ ಮುಖ್ಯ ಶಿಕ್ಷಕರೇ, SDMC ಕಮಿಟಿಯ ಉಪಾಧ್ಯಕ್ಷರೇ, ಹಾಗೆ ಎಲ್ಲ ಸಹ ಶಿಕ್ಷಕರೇ, ಹಾಗೆ ಬಂದಿರತಕ್ಕಂತಹ ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳು. ಸಮಗ್ರ ಶಿಕ್ಷಣ ಈ ಕಾನ್ಸೆಪ್ಟ್ ಶಾಲೆಗಳಿಗೆ ಹೊಸತು, ಅಂದ್ರೆ ಈಗಾಗಲೇ ಬಂದಿದೆ, ಬಟ್ ಇದರ ಸಾಮಾಜಿಕ ಪರಿಶೋಧನೆ ಅನ್ನೋ ಕಾನ್ಸೆಪ್ಟ್ ಇದು ಹೊಸತು. ನಾವು ಈಗಾಗಲೇ 4 ಗ್ರಾಮ ಪಂಚಾಯಿತಿಗಳ 8 ಶಾಲೆಗಳಲ್ಲಿ ಈಗಾಗಲೇ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮುಗಿಸಿ ಆಗಿದೆ. ಅಲ್ಲಿ ಇದೇ ಥರ ನಾವು ವರದಿಯನ್ನು ಮಂಡನೆ ಮಾಡಿ ಅಲ್ಲಿ ಏನಾಗಿದೆ ಅದರ ಬಗ್ಗೆ ಈಗಾಗಲೇ ವರದಿ ಕೊಟ್ಟಿದ್ದೇವೆ. ಇಲ್ಲಿ ಹೊಸದಾಗಿ ಅಂತ ಹೇಳಿದ್ರೆ ಈ ಹಿಂದೆ ಇರಲಿಲ್ಲ, ಈಗಾಗಲೇ ಇದರ ಹಿನ್ನೆಲೆ ಇರಬೇಕು ಅಂತ ಹೇಳಿದ್ರೆ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮತ್ತೆ ನಮ್ಮ ರಾಜ್ಯಕ್ಕೆ ಬರುವಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಇದು ಕರೆಯಲ್ಪಡುತ್ತೆ. 2018ರಲ್ಲಿ ಇದನ್ನು ಸಮಗ್ರವಾಗಿ ಇಡೀ ಭಾರತದಲ್ಲಿ ಈ ಒಂದು ಯೋಜನೆಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳುತ್ತೆ. ಈ ಹಿಂದೆ ಇದು ಬೇರೆ ಬೇರೆ ರೀತಿಯಲ್ಲಿ ಕಲಿಸಿಕೊಳ್ತಾ ಇತ್ತು, ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಟೀಚರ್ಸ್ ಎಜುಕೇಶನ್, ಇದೆಲ್ಲವನ್ನು ಸೇರಿಸಿಕೊಂಡು ಈ ಒಂದು ಸಮಗ್ರವಾಗಿ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಇದರ ಉದ್ದೇಶ ಏನಿಲ್ಲ, ಮಕ್ಕಳಿಗೆ ಸಮರ್ಪಕವಾದ ವಿದ್ಯಾಭ್ಯಾಸ ಸಿಗಬೇಕು, ಆ ಮೂಲಕ ಶಾಲಾ ಹಂತದಲ್ಲಿ ಅವರ ಒಂದು ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸಿಕೊಂಡು ಫಲಿತಾಂಶಗಳನ್ನು ಹೆಚ್ಚಳ ಮಾಡಿಕೊಳ್ಳಲಿಕ್ಕೆ ಕಾರಣ ಆಗಬೇಕು. ಇಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯ ಇರಬಾರದು, ಅದೇ ರೀತಿ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕೆನ್ನುವುದು ಎನ್ನುವ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು. 2030ರ ವೇಳೆಗೆ ಇದರಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದು ಈ ಒಂದು ಯೋಜನೆಯ ರೂಪುರೇಷೆಗಳು ಏನಿದೆ ಸೊ ಅದರ ಒಂದು ತಳಮಟ್ಟಕ್ಕೆ ನಾವು ಹೋಗಿ ಸ್ಪರ್ಶ ಮಾಡಬೇಕು. ಆ ಮೂಲಕ ಏನು ಆ ಯೋಜನೆಯನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ, ಆ ಯೋಜನೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಲಿಕ್ಕೆ ನಮಗೆ ಯಾವೆಲ್ಲ ಸವಾಲುಗಳಿವೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಕೊಂಡು ಬಂದಿದೆ ಈ ಒಂದು ಆರ್ಥಿಕ ವರ್ಷದಿಂದ. ಅಂದ್ರೆ
ಈ ಕೇಂದ್ರ ಸರ್ಕಾರ ಪ್ರಾರಂಭಿಸಿದಂತಹ ಎಲ್ಲ ಯೋಜನೆಗಳ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಡೆಸಬೇಕು ಎನ್ನುವುದು ನಿಯಮ ಇದೆ. ಸೊ ಆ ನಿಯಮದ ಪ್ರಕಾರ ಸಮಗ್ರ ಶಿಕ್ಷಣದ ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ನಿಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ನಡೆಸಿದ್ದೇವೆ. ಸೊ ಆ ನಡೆಸಿದಂತಹ ವರದಿ ಮುಂದೆ ಮಂಡನೆ ಆಗುತ್ತೆ. ಇಲ್ಲಿ ಪೋಷಕರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ನಮಗೆ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವುದು ಮಾತ್ರ ಅಲ್ಲ, ಇಲ್ಲಿ ಬರೀ ನಮ್ಮ ಜವಾಬ್ದಾರಿ ಬರೀ ಇಷ್ಟು ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಅದೆಲ್ಲ ಸರ್ಕಾರ ಇನ್ನೂ ಒಂದು ಮುಂದಕ್ಕೆ ಹೋಗಿ ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಿನ ಮಕ್ಕಳ ಈಗಿನ ಏನು ಪ್ರಸಕ್ತ ಸನ್ನಿವೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ ಕಾಂಪಿಟೇಷನ್ ಎಷ್ಟು ಮಟ್ಟಿಗೆ ಇದೆ ಅಂತ. ಈ ಒಂದು ಫೀಸ್ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ಓದ್ತಕ್ಕಂತಹ ಮಕ್ಕಳು ಏನಿದ್ದಾರೆ, ಸೊ ಅವರಿಗೆ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಕೂಡ ಸಿಗಬೇಕು. ಸೊ ಅಂತಿಮವಾಗಿ ಈ ಒಂದು ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಸೊ ಅದರ ಕಾರ್ಯವ್ಯಾಪ್ತಿ ಬಂದು ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಇದರಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಮಗು ಪ್ರೀ ನರ್ಸರಿಗೆ ಸರ್ಕಾರಿ ಶಾಲೆಯಲ್ಲಿ ಸೇರ್ಪಡೆಗೊಂಡು 12ನೇ ತರಗತಿಗೆ ಹೊರಗಡೆ ಏನೋ ತೆರಗಡೆ ಹೊಂದಿ ಹೊರಗಡೆ ಹೋಗುವಾಗ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಕಡೆ ನಿಮಗೆ ಖಾಸಗಿ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಒಂದು ವಿದ್ಯಾಭ್ಯಾಸ ಇರ್ಬೋದು. ಸೊ ಅಲ್ಲಿ ಬಹಳಷ್ಟು ವೃತ್ತಿಪರ ಶಿಕ್ಷಣಕ್ಕೆ ಅವರು ಆದ್ಯತೆ ಕೊಡ್ತಾರೆ. ಸೊ ಅದು ಈ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅದೇ ಮಾದರಿಯ ಒಂದು ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಬರತಕ್ಕಂತಹ ಮಕ್ಕಳಿಗೆ ಸಿಗಬೇಕು ಎನ್ನುವುದು ಸೊ ಇದರ ಮುಖ್ಯ ಉದ್ದೇಶ. ಅಂದ್ರೆ ಹಂತವಾಗಿ ನಿಮ್ಮಲ್ಲಿರುವ ಎಲ್ಲ ಆಗುಹೋಗುಗಳನ್ನು ಶಿಕ್ಷಕರು ಗಮನಿಸಿ, ಸೊ ಪ್ರೌಢಶಾಲಾ ಹಂತದಲ್ಲಿ ನಿಮಗೆ ವೃತ್ತಿಪರ ವೃತ್ತಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡಬೇಕು, ಅದನ್ನು ಗಮನಿಸಿ ಕೊಡಬೇಕು ಎನ್ನುವುದು ಈ ಒಂದು ಯೋಜನೆಯಲ್ಲಿ ಅಳವಡಿಸಿಕೊಂಡಿರುವಂಥದ್ದು. ಅದಕ್ಕೆ ತಕ್ಕದಾಗಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಇದಕ್ಕೆ ಅಂದ್ರೆ ಕೆಲವೊಂದು ಶಿಕ್ಷಕರು ಅದಕ್ಕೋಸ್ಕರನೇ ಒಂದು ಪರಿಣತಿಯನ್ನು ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಸೊ ಮಕ್ಕಳಿಗೆ ಈ ತರ ಒಂದು ಶಿಕ್ಷಣ ಕೊಡಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಇದು ತರಬೇತಿಯನ್ನು ಕೊಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣದ ಒಟ್ಟು ಉದ್ದೇಶ ಏನಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಅವನು ಪ್ರೀ ನರ್ಸರಿಯಿಂದ 12ನೇ ತರಗತಿ ಹೊರಗಡೆ ಬರುವಾಗ ಅವನಿಗೆ ವಾಸ್ತವಿಕ ಅಂದ್ರೆ ಏನು ವೃತ್ತಿ ಶಿಕ್ಷಣ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಅವನಿಗೆ ಯಾವುದೇ ರೀತಿಯ ಒಂದು ಹಿನ್ನಡೆ ಆಗಬಾರ್ದು. ಅವನು ಕೂಡ ಏನು ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಸಡ್ಡು ಹೊಡೆದು ಅವನು ಕೂಡ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬರಬಾರ್ದು. ಆ ನಿಟ್ಟಿನಲ್ಲಿ ಅವರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿಕೊಳ್ಳುವಂಥದ್ದು ಒಂದು ಸಮಗ್ರ ಶಿಕ್ಷಣದ ಉದ್ದೇಶ. ಸೊ ಇಲ್ಲಿ ಬಹುಶಃ ಪಾಲಕರು ಪೋಷಕರು ಏನಿದ್ದಾರೆ ಅವರು ಪ್ರತಿಯೊಂದು ಹಂತದಲ್ಲಿ ಕೂಡ ಇದರಲ್ಲಿ ಭಾಗಿದಾರಿಕೆ ಬಹಳಷ್ಟು ಹೆಚ್ಚಿದೆ. ಯಾಕಂದ್ರೆ ಇವಾಗ ಏನಾಗುತ್ತೆ, ನಮ್ಮಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಓದತಕ್ಕಂತಹ ಎಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶಗಳಲ್ಲಿ ಬರ್ತಕ್ಕಂಥವ್ರು. ಸೊ ಅವರು ಏನಿದೆ ನಮ್ಮದು ದೈನಂದಿನ ಜೀವನ, ನಾವು ದಿನನಿತ್ಯ ಕೆಲಸ ಮಾಡಿಕೊಂಡು ಅವರು ಅವರ ಒಂದು ಕೂಲಿ ಮತ್ತು ಅವರು ಸಂಪಾದಿಸಲಿಕ್ಕಿರುತ್ತೆ. ಆ ಒಂದು ಹಂತದಲ್ಲಿ ಮಕ್ಕಳಿಗೆ ಅವರಿಗೆ ಹೆಚ್ಚಿನ ಒಂದು ಫೀಸ್ ಕೊಟ್ಟು ಮಕ್ಕಳನ್ನು ಕಲಿಸಲಿಕ್ಕೆ ಅವರಿಗೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಸೊ ಆ ಒಂದು ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಹಾಕ್ತಾರೆ, ಬರೀ ಅಲ್ಲಿಗೆ ಮಾತ್ರ ಅವರಿಗೆ ಅವರ ಒಂದು ಜವಾಬ್ದಾರಿ ಮುಗಿಯಲ್ಲ. ಸೊ ಅವರು ತಮ್ಮ ಮಕ್ಕಳ ನಿರಂತರ ಬೆಳವಣಿಗೆಯನ್ನು ಅಥವಾ ಅವರಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನು ಅವರು ನೋಡ್ತಾ ಇರಬೇಕು. ಸೊ ಅವರ ನೋಡ್ತಾ ಇದ್ದಾಗ ಮಾತ್ರ ಆ ಬದಲಾವಣೆಗಳನ್ನು ಸಂಬಂಧಪಟ್ಟ ಶಿಕ್ಷಕರಲ್ಲಿ ತಿಳಿಸಿದಾಗ ಸೊ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಅವರಲ್ಲಿ ಏನೋ ವಿಶೇಷತೆಗೆ ಸೊ ಅವರ ತಾಯಿಯವರು ಗುರುತಿಸಿ ಹೇಳಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಅದಕ್ಕೆ ಪೂರಕವಾದ ಒಂದು ಏನು ಅವರಿಗೆ ಸಹಾಯವನ್ನು ಮಾಡಬೇಕು, ಅವರಲ್ಲಿ ಗಮನಿಸಿಕೊಂಡು ಅವರ ಏನು ಇರ್ತಕ್ಕಂತಹ ಒಂದು ಏನು ಅವರ ಕೌಶಲ್ಯವನ್ನು ಗಮನಿಸಿ ಅದಕ್ಕೆ ಒಂದು ನೀಡಿರುವಂತಹ ಅದನ್ನು ಪ್ರೋತ್ಸಾಹ ಕೊಡುವಂತಹ ಒಂದು ವಿಚಾರ ಇಲ್ಲಿ ಶಾಲೆಗಳಲ್ಲಿ ಆದಾಗ ಮಾತ್ರ ಆ ಮಕ್ಕಳು ಮುಂದೆ ಅವರ ಒಂದು ವೃತ್ತಿ ಜೀವನಕ್ಕೆ ಅತಿ ಹತ್ತಿರವಾಗಿ ಅವರು ಎಲ್ಲ ಒಂದು ಮಜಲುಗಳನ್ನು ದಾಟಿಕೊಂಡು ಹೋಗಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ನಾನು ಈ
ಈ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನು ನಮ್ಮ ಒಂದು ತಂಡ ನಾವು ನಿಮ್ಮಲ್ಲಿ ಒಬ್ಬರಾಗಿ ಅದನ್ನು ಮಾಡ್ತಾ ಇರೋದು. ನಾವೇನು ಅದರ ನಾವು ಆಡಿಟಿಗೆ ಬಂದಿದ್ದೇವೆ, ನಾವು ಹಾಗೆ ಹೀಗೆ ಅಂತ ಏನು ಹಿಂಸಕ್ಕೆ ಹೋಗಲ್ಲ. ನಾವು ನಿಮ್ಮಲ್ಲಿ ಒಬ್ಬರಾಗಿ ಸೊ ಅದನ್ನು ಮಾಡತಕ್ಕಂತಹ ಒಂದು ಜವಾಬ್ದಾರಿ ನಮಗಿದೆ. ಸೊ ಆ ಒಂದು ಹಂತದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಜನರಿಂದ ಏನು ಅದರ ಬಗ್ಗೆ ಮಾಹಿತಿಗಳು ಬರುತ್ತೆ. ಸೊ ಆ ಮಾಹಿತಿಗಳನ್ನು ನೇರವಾಗಿ ನಮ್ಮ ಒಂದು ವರದಿಯಲ್ಲಿ ಅದನ್ನು ದಾಖಲೆ ಮಾಡಿಕೊಂಡು ಸೊ ಅದನ್ನು ಸಭೆಗಳಲ್ಲಿ ಮಂಡನೆ ಮಾಡಿದಾಗ ಅದಕ್ಕೆ ಏನು ಒಂದು ಒಳ್ಳೆಯ ವಿಚಾರಗಳು ಚರ್ಚೆ ಆಗಬೇಕು. ಚರ್ಚೆ ಆದಾಗ ಮಾತ್ರ ಬಹಳಷ್ಟು ಮಾಹಿತಿಗಳು, ಉಪ ಮಾಹಿತಿಗಳನ್ನು ಎಲ್ಲರೂ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ಆಗಮಿಸತಕ್ಕಂತಹ ಪ್ರತಿಯೊಂದು ಪಾಲಕರು ಏನಿದ್ದಾರೆ ಮುಂದೆ ಆದರೂ ಕೂಡ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಸೊ ಅವರಲ್ಲಿ ಯಾಕೆ ಅವರು ಹಿನ್ನಡೆ ಇದ್ದಾರೆ, ಸೊ ಅವರಿಗೆ ಯಾವ ವಿಷಯದ ಬಗ್ಗೆ ಅವರಿಗೆ ಮಾಹಿತಿ ಅಗತ್ಯವಿದೆ, ಇದೆಲ್ಲವನ್ನು ನೀವು ಹತ್ತಿರದಿಂದ ನೋಡುವಂಥವ್ರು ಅಂತ ಹೇಳಿದ್ರೆ ಪಾಲಕರು. ಸೊ ಆ ಪಾಲಕರು ಅವರನ್ನು ಗುರುತಿಸಿಕೊಂಡು ಸಂಬಂಧಪಟ್ಟ ಶಿಕ್ಷಕರಲ್ಲಿ ಹೇಳಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಸೊ ಪಾಲಕರ ಮತ್ತು ಶಿಕ್ಷಕರ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇದ್ರೆ ಆ ಮಗುವಿನ ಒಂದು ಬೆಳವಣಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಇದು ಪೋಷಕರು ತಿಳ್ಕೋಬೇಕು. ಸೊ ಬರೀ ನಮ್ಮ ಮಕ್ಕಳನ್ನು ಶಾಲೆಗೆ ಹಾಕಿದ್ರೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ, ಅಥವಾ ಪರೀಕ್ಷೆಗಳು ಬಂದಾಗ ಓದು ಅಂತ ಹೇಳಿದ್ರೆ ಸೊ ಅಲ್ಲಿ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಸೊ ಇವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಕೂಡ ಅವರನ್ನು ತಯಾರು ಮಾಡಬೇಕಾಗುತ್ತೆ. ಸೊ ಅದು ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರಲ್ಲಿ ಇದೆ. ಸೊ ನಾವು ಈ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಯಲ್ಲಿ ನಮಗೆ ಏನು ಅವಕಾಶ ಸಿಕ್ಕಾಗ ತರಗತಿಯಲ್ಲಿ ಭೇಟಿ ಮಾಡಿ ಮಕ್ಕಳ ಜೊತೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮನನ ಮಾಡ್ಕೊಂಡ್ವಿ. ಅಂದ್ರೆ ಮಕ್ಕಳ ಐಕ್ಯ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ನಮ್ಮದು ಒಂದು ಉದ್ದೇಶ ಆಗಿತ್ತು. ಸೊ ಕಂಪೇರ್ ಟು ಅದರ್ ಶಾಲೆಗಳಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಒಂದು ಒಳ್ಳೆಯ ಪೂರಕ ಅಂಶ ಈ ಮಕ್ಕಳಿಂದ ದೊರೆಯಿತು. ಅಂದ್ರೆ ಅವರಲ್ಲಿ ಕೂಡ ಏನು ತಿಳ್ಕೊಳ್ಳುವಂಥದ್ದು ತುಂಬಾನೇ ಇದೆ. ಆದರೆ ಕಂಪೇರ್ ಟು ಬೇರೆ ಶಾಲೆಗಳಲ್ಲಿ ಹೇಳೋದಂದ್ರೆ ನಮಗೆ ಒಳ್ಳೆಯ ಒಂದು ಅವರ ಜೊತೆ ನಾವು ಮಾತಾಡಿದಾಗ ಒಂದು ಪೂರಕ ಅಂಶಗಳು ನಮಗೆ ಬಂತು ಮಕ್ಕಳಿಂದ. ಸೊ ಅದೇ ರೀತಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲವನ್ನು ತಿಳ್ಕೊಳ್ತಾರೆ. ಬಟ್ ನಾವು ಸಾಮಾನ್ಯವಾಗಿ ಆ ಸಾಮಾನ್ಯ ಜ್ಞಾನ ಯಾವ ತರ ಅದನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿ ಅವರಿಗೆ ಇನ್ನೂ ಬೇಕಿದೆ. ಅಂದ್ರೆ ಬರೀ ನಾವು ಪುಸ್ತಕವನ್ನು ಓದಿದ್ರೆ ಮಾತ್ರ ಸಾಲಲ್ಲ. ಸೊ ಪುಸ್ತಕವನ್ನು ಓದೋದ್ರ ಜೊತೆಗೆ ನಾವೇನು ಇವತ್ತಿನ ಆಗುಹೋಗುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಇದ್ರೆ ಸೊ ನಾವು ತಿಳ್ಕೊಳ್ಳೋದೇ ಹೋದ್ರೆ ಸೊ ಮತ್ತೆ ನಮಗೆ ಅದು ಹಿನ್ನಡೆಗೆ ಕಾರಣ ಆಗುತ್ತೆ. ಸೊ ಅದರಿಂದ ನನ್ನ ಮಕ್ಕಳಲ್ಲಿ ನಾನು ವಿಸಿಟ್ ಮಾಡಿದಂಥ ಎಲ್ಲ ಮಕ್ಕಳಲ್ಲಿ ಕೂಡ ನಾನು ಅವರಲ್ಲಿ ಹೇಳಿರೋದು ಇಷ್ಟೇ, ಒಂದು ಕನಿಷ್ಠ ನಿಮ್ಮ ಒಂದು ದೈನಂದಿನ ಏನು ಚಟುವಟಿಕೆ ಇದೆ ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ನಿಮ್ಮ ಇತರ ಅಂದ್ರೆ ಒಂದು ನ್ಯೂಸ್ ಪೇಪರ್ ಓದುವಂಥದ್ದು ಇರ್ಬೋದು ಅಥವಾ ಏನು ಕೇಳುವಂಥದ್ದು ಇರ್ಬೋದು. ಸೊ ಇದಕ್ಕೆ ಬೆಳೆಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಸಾಮಾನ್ಯ ಜ್ಞಾನ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅದು ಮುಂದೆ ನಿಮಗೆ ಮತ್ತೆ ನಿಮ್ಮ ಮುಂದಿನ ತರಗತಿಗಳಿಗೆ ಹೋದಾಗ ಅದು ನಿಮಗೆ ಮತ್ತಷ್ಟು ಉಪಕಾರಿ ಆಗುತ್ತೆ. ಆ ಸಾಮಾನ್ಯ ಜ್ಞಾನ ಅಥವಾ ನಿಮ್ಮ ಏನು ಐಕ್ಯ ಲೆವೆಲ್ ಇದೆ ಅಲ್ವಾ, ಅದು ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಮತ್ತೆ ಕಂಪೇರ್ಡ್ ಈಗ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಶಿಕ್ಷಕರು, ಸೊ ಆ ಶಿಕ್ಷಕರಿಗೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂತಹ ಶಿಕ್ಷಕರಿಗೂ ಬಹಳಷ್ಟು ವ್ಯತ್ಯಾಸ ಇದೆ, ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಟ್ರೈನ್ಡ್ ಶಿಕ್ಷಕರು ಇರ್ತಾರೆ. ಸೊ ಅವರಿಂದ ಸಿಗ್ತಕ್ಕಂತಹ ಏನು ಶಿಕ್ಷಣ ಇದೆ ಅಲ್ವಾ, ಬಹಳಷ್ಟು ಗುಣಮಟ್ಟದ ಶಿಕ್ಷಣವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಮಕ್ಕಳು ಎಡವತ್ತಿದ್ದಾರೆ. ಅದನ್ನು ಒಂದು ಕಡೆಯಿಂದ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆ ಎನ್ನುವುದು ದಯವಿಟ್ಟು ನಿಮ್ಮಲ್ಲಿ ಒಂದು ಕೀಳರಿಮೆ ಇದ್ರೆ ಅದನ್ನು ದಯವಿಟ್ಟು ಮಕ್ಕಳ ಹಂತದಲ್ಲಿ ಅದನ್ನು ತೆಗೆದು ಹಾಕಬೇಕಾಗುತ್ತೆ. ನಾವು ಶಾಲೆ ಇತಿಹಾಸವನ್ನು ಗಮನಿಸಿದಾಗ 2009ರಲ್ಲಿ ಶಾಲೆ ಪ್ರಾರಂಭ ಆಯಿತು. 2010-11ರಲ್ಲಿ ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ. 11ನೇ ಶಾಲೆ 100ರ ಫಲಿತಾಂಶವನ್ನು ಪಡ್ಕೊಳ್ಳುತ್ತೆ. ಮತ್ತೆ ತಿರ್ಗಾ ನಾವು
2021ರಲ್ಲಿ ಶೇಕಡ 101 ಸಾಧನೆಯನ್ನು ಮಾಡಿದೆ. ಸೊ ಈ ಹಂತದಲ್ಲಿ ಒಳ್ಳೆ ಬೆಳವಣಿಗೆಗಳು ಆಗಿದೆ. ಸಾಕಷ್ಟು ಕನಿಷ್ಠ ಒಂದು ಏನು ಇತಿಹಾಸವನ್ನು ಓದಿದ್ರು ಕೂಡ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣದಿಂದ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಸೊ ಅದರಿಂದ ನಿಮ್ಮಲ್ಲಿ ಮಕ್ಕಳಲ್ಲಿ ನಾನು ಮುಖ್ಯವಾಗಿ ಕೇಳೋದಂತ ಯಾಕಂತ ಹೇಳಿದ್ರೆ, ಯಾವುದೇ ಹಂತದಲ್ಲಿ ನೀವು ನಿಮ್ಮ ಶಿಕ್ಷಕರನ್ನು ಕೇಳಿಕೊಂಡಾಗ ಆ ವಿಚಾರಗಳನ್ನು ಎಲ್ಲವೂ ಅವರು ನಿಮಗೆ ಹೇಳುವಂತಹ ಒಂದು ಪ್ರಮೇಯ ಇದೆ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ಆಗಲ್ಲ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬೋಧಿಸಿದರೆ ಮತ್ತೆ ಅವರಿಗೆ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಅವರು ಟ್ಯೂಷನ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಸೊ ಆದ್ರಿಂದ ಸೊ ನೀವು ಕಂಪೇರಿಸನ್ ಮಾಡ್ಕೋಬೇಕು ಮಕ್ಕಳ ಹಂತದಲ್ಲಿ. ಯಾಕಂದ್ರೆ ನೀವು ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲವೂ ಶಿಕ್ಷಕರಿಗೆ ನಾವು ಬಿಡ್ಲಿಕ್ಕಾಗಲ್ಲ. ಈಗ ಶಾಲೆ ಬಂದ ನಂತರ ನಮ್ದು ಒಂದು ಪಾತ್ರ ಇದೆ ಮಕ್ಕಳಿಗೆ. ಸೊ ಇಲ್ಲಿ ಪ್ರೌಢಶಾಲೆ ಆಗಿರೋದ್ರಿಂದ ಈ ಹಂತದಿಂದ ಮಕ್ಕಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಅಂದ್ರೆ ಮಕ್ಕಳ ಒಂದು ಬದಲಾವಣೆ ಒಂದು ಹಂತದಿಂದ ಸೊ ಅವರು ಮುಂದೆ ಮೇಲಿನ ತರಗತಿಗೆ ಹೋದಾಗ ಅವರ ಒಂದು ಆಯ್ಕೆ ಯಾವ ರೀತಿ ಇರಬೇಕು, ಸೊ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ, ಸೊ ಆಸಕ್ತಿ ಇರುವಂತಹ ವಿಚಾರಗಳನ್ನು ಮತ್ತಷ್ಟು ಅವರಿಗೆ ಅದರ ಬಗ್ಗೆ ಪೂರಕವಾಗಿ ಆ ವಿಚಾರಗಳನ್ನು ತಿಳಿಸಿಕೊಳ್ಳಲಿಕ್ಕೆ ಶಿಕ್ಷಕರಿಗೆ ಕಾರಣ ಆಗುತ್ತೆ. ಸೊ ಅದರಿಂದ ಸಮಗ್ರ ಶಿಕ್ಷಣ ಒಟ್ಟು ಉದ್ದೇಶ ಒಟ್ಟಾರೆಯಾಗಿ ಮಕ್ಕಳು 12ನೇ ತರಗತಿ ಪಾಸಾಗಿ ಬರುವ ವೇಳೆಗೆ ಅವರು ಕೂಡ ಒಳ್ಳೆಯ ಸತ್ಪ್ರಜೆಯಾಗಿ ಏನೋ ಈಗ ನೀವು ಕೇಳ್ತಾ ಇದ್ದೀರಾ ನೀಟ್ ಅಥವಾ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಅದು ನಿಮ್ಮ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ವೃತ್ತಿ ಶಿಕ್ಷಣದ ಒಂದು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಹಿನ್ನಡೆಗಳ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣದ ಒಂದು ಕಾನ್ಸೆಪ್ಟ್ ಅನ್ನು ತಯಾರು ಮಾಡಿರುವಂಥದ್ದು. ಸೊ ಆದ ಕಾರಣ ಸೊ ಮಕ್ಕಳು ಇದನ್ನೆಲ್ಲ ತಿಳ್ಕೊಂಡು ಅದ್ರ ಜೊತೆಗೆ ಪೋಷಕರು ಕೂಡ ಈ ಒಂದು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡಾಗ ಮುಂದೆ ಯಾವತ್ತಾದ್ರೂ ನಿಮ್ಮಲ್ಲಿ ಒಂದು ಅಂದ್ರೆ ಈ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಕೇಳಿ ಒಂದು ಬೇರೆ ಕಂಡ ಬರ್ಬೋದು. ನಿಮ್ಮಲ್ಲಿ ಇಂಥ ಸಮಗ್ರ ಶಿಕ್ಷಣದ ಬಗ್ಗೆ ಸಾಮಾಜಿಕ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಕೇಳಿದಾಗ ನಿಮಗೆ ಕೂಡ ಆನ್ಸರ್ ಮಾಡಲಿಕ್ಕೆ ಗೊತ್ತಿರಬೇಕು. ಹೌದು, ಈ ತರ ಒಂದು ಸಭೆ ಆಗಿತ್ತು, ಅಲ್ಲಿ ನಮಗೆ ಮಾಹಿತಿ ಕೊಟ್ಟಿತ್ತು, ಈ ತರ ಎಲ್ಲ ಇದೆ ಅಂತ. ಸೊ ಇಲ್ಲಿ ನಮ್ದು ಏನಿಲ್ಲ, ನಮ್ಮ ಪಾತ್ರ ಏನಿಲ್ಲ. ಸರ್ಕಾರ ನಮಗೆ ಏನೋ ನೀವು ಯಾವ ತರ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಮಗೆ ಸರ್ಕಾರವೇ 136 ಪ್ರಶ್ನಾವಳಿಗಳ ಮುಖಾಂತರ ಸಂಬಂಧಪಟ್ಟ ಮಕ್ಕಳಿಗಿರ್ಬೋದು, ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರಿಗಿರ್ಬೋದು ಅಥವಾ ಇತರ ಶಿಕ್ಷಕರಿಗಿರ್ಬೋದು, ಮಕ್ಕಳ ಪೋಷಕರಿಗೆ ಏನೆಲ್ಲ ಕೇಳಬೇಕು ಅನ್ನೋ ಒಂದು ವಿಚಾರವನ್ನು ಅದನ್ನು ಪ್ರಶ್ನಾವಳಿಗಳ ಮುಖಾಂತರ ನಮಗೆ ಅದನ್ನು ಸರ್ಕಾರವೇ ಕೊಟ್ಟಿದೆ. ಸೊ ಅದನ್ನು ನೇರವಾಗಿ ಯಾರಿಗೆ ಕೇಳಬೇಕೋ ಅವರಿಗೆ ಕೇಳಿಕೊಂಡು ಅವರ ಒಂದು ಅನಿಸಿಕೆಗಳ ಅಥವಾ ಅದರ ಅನಿಸಿಕೆಗಳನ್ನು ದಾಖಲೆಗಳಾಗಿ ನಾವು ಅದನ್ನು ಪಡೆದುಕೊಂಡು ಸೊ ಅದನ್ನು ಮಂಡನೆ ಮಾಡಲಿಕ್ಕೆ ಇರುವಂಥದ್ದು. ಸರ್ಕಾರ ನೋಡಿ ಎಷ್ಟು ಮಟ್ಟಿಗೆ ಅದಕ್ಕೆ ಅವರ ಒತ್ತುಗೂಡಿದೆ ಅಂತ ಹೇಳಿದ್ರೆ, ಶಾಲಾ ಹಂತದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಕ್ವಶನ್ ಇದೆ, ಸಾಫ್ಟ್ ಟಚ್ ಮತ್ತು ಬ್ಯಾಡ್ ಟಚ್. ಸೊ ಈ ವಿಚಾರಗಳ ಬಗ್ಗೆ ಕೂಡ ಸರ್ಕಾರ ವಿವರವಾಗಿ ಮಾಹಿತಿಯನ್ನು ಸಂಬಂಧಪಟ್ಟ ಪೋಷಕರಿಗೆ ಕೇಳಲಿಕ್ಕೆ ಹೇಳ್ತದೆ. ಮಕ್ಕಳು ಏನೇ ಆದರೂ ಕೂಡ ಶಾಲೆಯಲ್ಲಿ ನಡೆತಕ್ಕಂತಹ ವಿಚಾರಗಳನ್ನು ಅವರು ಯಾರು ಉಪರಾಗಿ ಹೇಳಲ್ಲ. ಅದನ್ನು ಸಂಬಂಧಪಟ್ಟ ಪೋಷಕರಿಗೆ ಅದು ಖಂಡಿತ ಅವರು ಹೇಳಿ ಹೇಳ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ದಯವಿಟ್ಟು ಪೋಷಕರು ಅದನ್ನು ಯಾವುದೇ ಒಂದು ಮುಚ್ಚುಮರೆ ಮಾಡದೆ ಅದನ್ನು ನೇರವಾಗಿ ಸಂಬಂಧಪಟ್ಟ ಶಿಕ್ಷಕರ ಗಮನಕ್ಕೆ ತಂದಾಗ ಅಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಅಲ್ಲಿ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದರಿಂದ ಎಲ್ಲ ವಿಚಾರಗಳನ್ನು ಸರ್ಕಾರ ಗಮನ ಕೊಡ್ತಾ ಇದೆ. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಮುಂದೆ ಆ ಸಮಗ್ರ ಶಿಕ್ಷಣ ಕರ್ನಾಟಕ ಏನು ಅದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಲಿಕ್ಕೆ ಅದು ಈ ಸಾಮಾಜಿಕ ಪರಿಶ್ರಮ ವರದಿಯ ಮೂಲಕ ಇನ್ನೊಂದು ಆರ್ಥಿಕ ವರ್ಷದಿಂದ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಮುಂದೆ 5 ವರ್ಷಗಳ ನಿರಂತರವಾಗಿ 5 ವರ್ಷಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೀಲನೆ ನಡೆಯುವಂಥದ್ದು. ಅದರಿಂದ ಇವತ್ತು ಈ ಯೋಜನೆ ಬಗ್ಗೆ ಅಥವಾ ನಮ್ಮ ಸಾಮಾಜಿಕ ಪರಿಶೀಲನೆ ಯಾವ ರೀತಿ ನಾವು ನಡೆಸ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ, ಅದನ್ನು ನಾವು ನಿಮ್ಮಲ್ಲಿ ಒಬ್ಬರಾಗಿ ಮಾಡುವಂತಹ ಒಂದು ಪರಿಶೋಧನೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಮುಚ್ಚುಮರೆ ಇಲ್ಲ, ನೇರವಾದ ನಿಷ್ಪಕ್ಷಪಾತವಾದ ವಸ್ತು
ಇಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಒತ್ತು ಕೊಡ್ತೇವೆ: ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಏನು ವರದಿ ಇದೆ, ಈಗ ಮಕ್ಕಳ ಪೋಷಕರಿಗೆ ಇರ್ಬೋದು, ಮಕ್ಕಳಲ್ಲಿ ಇರ್ಬೋದು, ಅಥವಾ ಶಿಕ್ಷಕರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಸರ್ಕಾರ ನಮಗೆ ಏನು ಕೇಳಿಕೆ ಹೇಳಿದೆ, ಸೊ ಅದನ್ನು ವರದಿಗಳನ್ನು ನೇರವಾಗಿ ಪಡ್ಕೊಂಡು ಆ ವರದಿಯನ್ನು ನಿಮ್ಮ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು. ಆ ಸಭೆಯಲ್ಲಿ ಮಂಡನೆ ಮಾಡೋದ್ರ ಮುಖಾಂತರ ಆ ವರದಿ ಬಗ್ಗೆ ನಿಮಗೆ ಮುಕ್ತವಾಗಿ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಏನಾದರೂ ಮುಂದುವರೆದಿದ್ದರಿಂದ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿಕೊಳ್ಳಿಕ್ಕೆ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಳ್ಳುವಂಥದ್ದು ಕೂಡ ಈ ಒಂದು ಸಭೆಯ ಮುಖ್ಯ ಉದ್ದೇಶ. ಎರಡನೇದು ಉತ್ತರದಾಯಿತ್ವದ ಬಗ್ಗೆ ಈಗಾಗಲೇ ಹೇಳಿದೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಶಾಲಾ ಹಂತದಲ್ಲಿ ಅದಕ್ಕೆ ಮುಖ್ಯ ಶಿಕ್ಷಕರು ಅದರ ಜವಾಬ್ದಾರಿಯನ್ನು ಹೊರ್ತಾರೆ. ಸೊ ಅಲ್ಲಿ ಸಮಸ್ಯೆಗಳಾದಾಗ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಆ ಸಮಸ್ಯೆಗಳಲ್ಲಿ ಪಡಿಸಿಕೊಳ್ಳಿಕ್ಕೆ ಮುಖ್ಯ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಮೂರನೇದು ಜನರ ಸಹಭಾಗಿತ್ವ. ಜನರ ಸಹಭಾಗಿತ್ವ ಇಲ್ಲದೆ ಹೋದರೆ ಯಾವುದೇ ಯೋಜನೆಗಳು ಫಲಪ್ರದ ಆಗಲ್ಲ. ಜನರು ಎಲ್ಲ ಯೋಜನೆಗಳು ಏನಿರುತ್ತೆ ಅದರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಾಗ ಮಾತ್ರ ನಿಮಗೂ ಅದರ ಬಗ್ಗೆ ಇದರೆಲ್ಲ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ಸರ್ಕಾರ, ಅಥವಾ ಯೋಜನೆಗಳ ಮೂಲಕ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ, ಯಾಕೆ ಈ ಥರ ಆಗಿಲ್ಲ, ಸೊ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ಮಾತ್ರ ಯಾವುದೇ ಸಮಸ್ಯೆಗಳು, ಈಗ ಸಮಸ್ಯೆ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲದೆ ಸಮಸ್ಯೆ ಆಗಲಿಕ್ಕೆ ಕೂಡ ಕಾರಣ ಇರುತ್ತೆ. ಆ ಸಮಸ್ಯೆಗಳು ಆದಾಗ ಅದರ ಬಗ್ಗೆ ನೀವು ತಿಳ್ಕೊಂಡ ವಿಚಾರಗಳನ್ನು ತಿಳ್ಕೊಂಡು ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಸಂಬಂಧಪಟ್ಟ ಶಿಕ್ಷಕರ ಅಥವಾ ಯಾರಿಗಾದರೂ ಗಮನಕ್ಕೆ ತಂದಾಗ ಆ ಸಮಸ್ಯೆಗಳನ್ನು ಮತ್ತೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದರಿಂದ ಏನೇ ಸಮಸ್ಯೆಗಳು ಆದರೂ ಕೂಡ ಅದನ್ನು ಮುಕ್ತವಾಗಿ ಹೇಳುವಂಥ ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸಿಕೊಂಡಾಗ ಮಾತ್ರ ಆ ಒಂದು ಸಮಸ್ಯೆಗಳಿಗೆ ಮುಂದೆ ಅನುಷ್ಠಾನ ಕ್ರಮದಲ್ಲಿ ಯಾವುದೇ ರೀತಿಯ ತಪ್ಪುಗಳು ಆಗದ ಹಾಗೆ ಅಲ್ಲಿ ಕ್ರಮ ವಹಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದೇ ರೀತಿ ನಾವು ಈ ಪೋಷಕರ ಜವಾಬ್ದಾರಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಮತ್ತು ಏನು ಮುಂದಕ್ಕೆ ಹೋಗಿ ಈ ವಿಚಾರಗಳ ಅಥವಾ ನಿಮ್ಮ ಬೇಡಿಕೆಗಳಿರ್ಬೋದು, ಶಾಲೆಯಲ್ಲಿ ಇಂಥ ಸಮಸ್ಯೆಗಳಾಗ್ತಿದೆ, ಆ ಬೇಡಿಕೆಗಳು ಯಾವುದೇ ಒಂದು ಬೇಡಿಕೆಗಳಿರ್ಬೋದು ಅದನ್ನು ಕೂಡ ವ್ಯಕ್ತಪಡಿಸಿಕೊಳ್ಳಿ. ಆ ವ್ಯಕ್ತಪಡಿಸಿಕೊಂಡಾಗ ಅದನ್ನು ನಾವು ನಮ್ಮ ನಡವಳಿಕೆಯಲ್ಲಿ ದಾಖಲು ಮಾಡ್ಕೊಳ್ತೇವೆ. ನೀವು ಯಾವುದೇ ಒಂದು ಬೇಡಿಕೆಗಳನ್ನು ಇಟ್ಟರು ಕೂಡ ನಿಮ್ಮ ಬಗ್ಗೆ ಬೇಡಿಕೆ ಪೂರೈಕೆ ಆಗುತ್ತೆ ಅನ್ನೋ ಒಂದು ವಿಚಾರ ಇರಬಾರ್ದು. ಸೊ ಕಾಲಕ್ರಮೇಣ ಎಲ್ಲ ಇವಾಗ ಇಡೀ ರಾಜ್ಯದಲ್ಲಿ ಒಂದು ಸಮಗ್ರ ಶಿಕ್ಷಣ ಸಾಮೂಹಿಕ ಪೋಷಣೆ ಆಗ್ತಾ ಇದೆ. ಸೊ ಎಲ್ಲ ಕಡೆಯಿಂದ ವರದಿಗಳು ಬಂದಾಗ ನಮ್ಮಲ್ಲಿ ಏನು ಬೇಡಿಕೆಗಳು ಇಟ್ಟಿದ್ದೇವೆ ಆ ಬೇಡಿಕೆಗಳ ಬಗ್ಗೆನೇ ಜಾಸ್ತಿ ವರದಿ ಬಂದಿವೆ ಅಂತ ಹೇಳಿದ್ರೆ ಮುಂದೆ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡುತ್ತೆ, ಅದಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ. ಸೊ ಕಾಲಮಿತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಅದು ಕೂಡ ಈಡೇರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅದರಿಂದ ದಯವಿಟ್ಟು ವರದಿ ಬಗ್ಗೆ ಇರ್ಬೋದು ಅಥವಾ ನಿಮ್ಮಲ್ಲಿ ಏನಾದರೂ ಒಳ್ಳೆಯ ವಿಚಾರಗಳು ಇದ್ರೂ ಕೂಡ ಆಗಿರ್ಬೋದು ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಯಾರ ಬಗ್ಗೆ ನಾವು ದುರ್ಮುಖದ ಸಭೆಯಲ್ಲ ಇದು. ಸೊ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಒಂದು ವಿಚಾರಗಳಿಗೆ ಮುಕ್ತವಾದ ಅವಕಾಶ ಇದೆ. ಅವಕಾಶ ಕೊಟ್ಟಾಗ ಅದನ್ನು ನಾವು ಬಳಸ್ಕೊಳ್ಬೇಕು. ಆದ ಕಾರಣ ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲಿ ಹೋದ್ರೂ ಕೂಡ ನಾವು ಮಾತಾಡೋದು ಬರೀ ಕಡಿಮೆ. ಸೊ ಇವಾಗ ಗ್ರಾಮ ಸಭೆ ಇರ್ಬೋದು, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಸಭೆಗಳಿರ್ಬೋದು, ಇಲ್ಲಿ ಕೂಡ ನಾವು ಮಾತಾಡೋದು ಬಹಳಷ್ಟು ಕಡಿಮೆ. ಸೊ ಮಾತಾಡೋದನ್ನು ನಾವು ಕಳಿಸಬೇಕು. ಸೊ ಅದರಿಂದ ಕಲಿತಾಗ ಮಾತ್ರ ನಮಗೆ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದು ಇವಾಗ ಒಬ್ಬರು ಈ ಸಭೆಯಲ್ಲಿ ಮಾತಾಡಿ ಒಂದು ವಿಚಾರದ ಬಗ್ಗೆ ಮಾಹಿತಿ ಹೇಳಿದ್ರು ಅಂತ ಹೇಳಿದ್ರೆ ಇಡೀ ಸಭೆಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಯಾರಿಗೂ ಗೊತ್ತಿಲ್ಲ ಅಥವಾ ಗೊತ್ತಿದ್ದವರು ಆ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಪುನಃ ಬಹಳ ಮುಖ್ಯ ಆಗುತ್ತೆ. ಸೊ ನಾನು ಮಕ್ಕಳಲ್ಲಿ ಮೊನ್ನೆ ಗಮನಿಸಿದ ವಿಚಾರ ಕೂಡ ಅದೇ. ಸೊ ಅವರಿಗೆ ಇರುತ್ತೆ, ನಾವು ಮಕ್ಕಳ ಇದರಲ್ಲಿ ನಾವು ಕೂಡ ಹಾಗೆ ಮಾಡಿ ಬಂದವರು. ಆದರೆ ಈಗಿನ ಮಕ್ಕಳಲ್ಲಿ ಅಂತಹ ಒಂದು ನಾವು ವಿಚಾರ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ ಅಂತ ಹೇಳೋ ಒಂದು ವಿಚಾರ ಅದು ಕೂಡ ಅದು ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಂದರೆ ನನಗೆ ಗೊತ್ತಿದೆ ಅನ್ನೋ ಒಂದು ವಿಚಾರ ಕೂಡ ಅದರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ. ಸೊ ಅವರ ಆನ್ಸರ್ ಅನ್ನು ನಿರೀಕ್ಷೆ ಮಾಡಲ್ಲ. ಸೊ ಅವರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇದೆ ಅಂತ ಹೇಳೋದನ್ನು ಎಲ್ಲ ರೀತಿಯಲ್ಲಿ ಅಳಿತಾರೆ. ಅದರಿಂದ ಮಕ್ಕಳು ಯಾವುದೋ ಒಂದು ವಿಚಾರವನ್ನು ಹೇಳಬೇಕಿದ್ರು ಕೂಡ ಅವರಲ್ಲಿ ಕೂಡ ಈ ಒಂದು ವಿಚಾರವನ್ನು ಎಳೆಯ ಹಂತದಲ್ಲಿ ಅವರು ಕೂಡ ಬೆಳೆಸ್ಕೊಂಡ್ರೆ ಮುಂದಿನ ಹಂತದಲ್ಲಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಇವತ್ತು ಸಭೆಯಲ್ಲಿ ನಾವು ಸಮಗ್ರ ಶಿಕ್ಷಣ ಯಾವ ಥರ ಕಾರ್ಯಾಚರಣೆ ಮಾಡುತ್ತೆ,
ಅದರ ಉದ್ದೇಶಗಳು ಏನು ಅದರ ಬಗ್ಗೆ ನಾವು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಸೊ ಇನ್ನೂ ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದರ ಬಗ್ಗೆ ಕೇಳಿ. ಸೊ ನಾವು ಆ ಮಾಹಿತಿಯನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ. ಸೊ ಅದೇ ರೀತಿ ಸಾಮಾಜಿಕ ಪರಿಷತ್ತು ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಸೊ ಇನ್ನು ಮುಂದಿನ ಹಂತದಲ್ಲಿ ನಿಮಗೆ ವರದಿ ಮಂಡನೆ ಆಗುತ್ತೆ. ಆ ವರದಿಗಳ ಬಗ್ಗೆ ನಿಮಗೆ ಏನೇ ಚರ್ಚೆಗಳಿದ್ರು ಕೂಡ ಅದಕ್ಕೆ ಉತ್ತಮವಾದ ಅವಕಾಶ ಇದೆ. ಮತ್ತೆ ನಿಮ್ಮ ಏನಾದರೂ ಸಲಹೆ ಸೂಚನೆಗಳಿದ್ರೂ ಕೂಡ ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಾವು ಅದನ್ನು ನಮ್ಮ ವರದಿಯಲ್ಲಿ ಸೇರಿಸಿಕೊಂಡು ಒಂದು ಹಂತಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಒಂದು ಸಭೆಯಲ್ಲಿ ನನಗೆ ಯೋಜನೆಯ ಬಗ್ಗೆ ಮತ್ತು ಸಾಮಾಜಿಕ ವರ್ಷದ ಬಗ್ಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಎಲ್ಲರನ್ನು ವಂದಿಸ್ತಾ ಇದ್ದೇನೆ. ಸಮಗ್ರವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮಕ್ಕಳ ಆರಂಭದಿಂದ ಹಿಡಿದು 10ನೇ ತರಗತಿಯವರೆಗೆ ಯಾವ ರೀತಿ ಕಲಿಕೆ ಆಗ್ತದೆ, ಕನ್ನಡ ಶಾಲೆ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗುವಂತಹ ಬದಲಾವಣೆಗಳು, ಅಲ್ಲಿಯ ಕಲಿಕೆಯ ವ್ಯತ್ಯಾಸವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕನ್ನಡ ಶಾಲೆಯಲ್ಲಿ ಕಲಿಕೆಯಲ್ಲಿ ಹೇಗೆ ಅನ್ನುವುದರ ಬಗ್ಗೆ ಅವರು ಈಗಾಗಲೇ ವರದಿಯನ್ನು ಮಾಡಿದ್ದಾರೆ. ಆ ವರದಿಯನ್ನು ತಮ್ಮ ಮುಂದೆ ಮಂಡನೆ ಆಗಲಿದೆ. ಆದರೆ ಪರಿಸರ ಒಂದು ವಿಶೇಷವಾದ ವಿಷಯವನ್ನು ಹೊಂದಿದೆ. ಅಂದರೆ ನಮಗೂ ಸಹ ಇದು ಹೊಸತು. ಇದು ಈ ಸಾಮಾಜಿಕ ಬುದ್ಧಿ ಪರಿಶೀಲನೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿದಾಗ ನಾವು ಏನು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಎಣಿಸಿದ್ವಿ. ಹಾಗಾಗಲಿಲ್ಲ. ಯಾಕಂದ್ರೆ ಅವರು ನಮ್ಮ ಶಾಲೆಗೆ ಬಂದಾಗ ಇಬ್ಬರು ಮೇಡಮ್ನವರು ಬಂದು ಸಮಗ್ರವಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಅಡಿಗೆಯಿಂದ ಹಿಡಿದು ಮಕ್ಕಳ ಜೊತೆ ಮಾತನಾಡುವಂಥ ವಿಚಾರಗಳಿರ್ಬೋದು, ಮನೆಯನ್ನು ಭೇಟಿ ಮಾಡುವಂಥದ್ದು ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಅವರು ತಮ್ಮ ವರದಿಯಲ್ಲಿ ಇಟ್ಟುಕೊಂಡಿದ್ದಾರೆ, ಬರೆದುಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಕನ್ನಡ ಶಾಲೆಯಲ್ಲಿಯೂ ಸಹ ಈ ವಿಚಾರಗಳು ಹೇಗೆ ನಡೀತದೆ, ಯಾವ ರೀತಿ ಆಗ್ತದೆ, ಯಾವ ಹಂತದಲ್ಲಿ ಇದೆ ಅನ್ನುವ ವಿಚಾರಗಳನ್ನ ಅವರು ತಮ್ಮ ವರದಿಯಲ್ಲಿ ತೋರಿಸಲಿಕ್ಕಿದೆ. ಆ ವಿಚಾರಗಳನ್ನ ಹರಿಸರ್ ಅವರು ತಮ್ಮ ಮುಂದೆ ತುಂಬಾ ಅದ್ಭುತವಾಗಿ ಪ್ರಸ್ತಾವನೆಯನ್ನು ಮಾಡಿದರು. ಈಗ ಅವರು ಒಂದು ಮಾತನ್ನು ಹೇಳಿದರು, ಈ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂತ ಹೇಳಿದರು. ಅಂದ್ರೆ ಈ ಹಂತದಲ್ಲಿ ಅಂದ್ರೆ 10ನೇ ತರಗತಿಯ ಹಂತದಲ್ಲಿ ಮಕ್ಕಳಿಗೆ ಈ ವಿಚಾರಗಳು ಬರಬೇಕು ಅನ್ನುವಂಥ ವಿಚಾರವನ್ನು ಅವರು ತಮಗೆ ಗಮನಿಸಿದ್ದಾರೆ. ಅಂತ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ಅಂತ ವಿಚಾರಗಳು ಏನಾದರೂ ಇದ್ದಲ್ಲಿ ಮಕ್ಕಳನ್ನೇ ಕೇಳಬೇಕು. ಮಕ್ಕಳ ಬಗ್ಗೆ ನೀವು ಆ ವಿಚಾರಗಳನ್ನು ಕೇಳಿ ಅದರ ಬಗ್ಗೆ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು. ಯಾಕಂದ್ರೆ ಇದು ಸಾಮಾಜಿಕ ಜಾಲತಾಣ ಆಗಿರೋದ್ರಿಂದ ಸಾಮಾಜಿಕ ವಿಚಾರಗಳನ್ನು ಅವರು ಸಮಗ್ರವಾಗಿ ವರದಿ ಮಾಡಲಿಕ್ಕಂತಾರೆ. ಮುಂದಿನ ಹಂತಗಳಲ್ಲಿ ತಮ್ಮ ಜೊತೆಗೆ ಅವರು ಯಾವಾಗಲೂ ಜೊತೆಯಾಗಿರ್ತಾರೆ ಅನ್ನೋ ಮಾತನ್ನು ತಮ್ಮ ಮುಂದೆ ಹೇಳಿದ್ದಾರೆ. ಹಾಗಾಗಿ ನನಗೆ ಹರೀಶ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದಿನ ಕಾರ್ಯಕ್ರಮ ವರದಿ ಮಂಡನೆ. ಈಗ ಕಳೆದ 2 ದಿವಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡ್ತಾರೆ. ಮೇಡಮ್ ತಮಗೆ ಬೇರೆ ಈಗ ಮೇಡಮ್ ತಮ್ಮ ವರದಿಯನ್ನು ಮತ್ತೆ ಅವರು ಮಂಡನೆ ಮಾಡ್ತಾರೆ. ಈಗ ಸಂಜು ಸರ್ ಅವರು, ಯಾಕಂದ್ರೆ ಅವರು ಕೃಷಿ ಅಧಿಕಾರಿಗಳು, ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಯಾಕಂದ್ರೆ ಒಬ್ಬರೇ ವ್ಯಕ್ತಿ ಎಲ್ಲ ಕಡೆ ಹೋಗ್ಬಿಟ್ಟು ಕಾರ್ಯಕ್ರಮಗಳು ಹಲವು ಇರ್ತವೆ. ಈ ಕಾರಣಕ್ಕೋಸ್ಕರ ಸಂಜು ಸರ್ ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡು ತದನಂತರದಲ್ಲಿ ಮತ್ತೆ ಈ ಸಭೆಯಿಂದ ತೆರಳಿ ಮತ್ತು ಬೇರೆ ಸಭೆ ಹೋಗಲಿಕ್ಕಿದೆ. ನಮಗೆ ವಿದ್ಯಾರ್ಥಿಗಳೆಲ್ಲ ಆಗಿದ್ದಾರೆ. ಯಾಕೆ ಏನು ನೆಕ್ಸ್ಟ್ ಏನು ಯಾವ ಕ್ಲಾಸ್ ಹೇಳಿ ಏನಿತ್ತು, ಯಾಕೆ ಅಲ್ಲಿದ್ದಾರೆ ಏನು ಕೇಳಬೇಕಂತ ಕೂತಿದ್ದಾರೆ, ಯಾವ ಕೂರಿಸಿದ್ದಾರೆ ಅದನ್ನ ಕೂತ್ಕೊಂಡಿದ್ದಾರೆ ಅಲ್ಲ. ಏನಿಲ್ಲ, ಈ ಸಾಮಾಜಿಕ ಅವರೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಪ್ರೊಸೀಜರ್ನ ಹೇಳೋದಕ್ಕೆ ಬೇಡ, ನಾನು ಹೇಳೋದು ಇಷ್ಟ ಇಲ್ಲ. ಅವರು ಮಾಡಿದ್ದು ನಾನು ತುಂಬ ಶಾಲೆಗೆ ನೋಡೋದಕ್ಕೆ ಅವರೆಲ್ಲ ಸೆಲೆಕ್ಟ್ ಮಾಡಿದ್ರೆ ರಿಪೋರ್ಟ್ ಹೋಗುತ್ತೆ. ಇದ್ರ ಉದ್ದೇಶ ಏನಂದ್ರೆ ಶಾಲೆಯಲ್ಲಿ ಏನು ಕೊರತೆಗಳಿದೆ ಅದನ್ನು ಸರ್ಕಾರ ಮಟ್ಟಕ್ಕೆ ತಲುಪಿಸೋದಕ್ಕೋಸ್ಕರ ಇದೊಂದು ಕೇಂದ್ರ ಸರ್ಕಾರದಿಂದ ಮಾಡುವಂಥ ಯೋಜನೆ. ಅವರು ಅದನ್ನು ಎಲ್ಲ ಮಾಡಿದ್ದಾರೆ. ನಾನೇನು ಹೇಳೋದಂದ್ರೆ ಮಕ್ಕಳು ಮತ್ತು ಪೇರೆಂಟ್ಸು ಟೀಚರು ಹೇಗಿರ್ಬೇಕು ಅನ್ನೋದು ಒಂದು 5 ನಿಮಿಷ ನಾನು ಓದ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾತಾಡೋದು ಅಂತ ಹೇಳಿದ್ರೆ ಟೀಚರ್ ಫಸ್ಟು ಪೇರೆಂಟ್ಸ್ ಯಾರಿರ್ತಾರೆ ಅವರು ಟೀಚರ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಮೇನ್ ಅದು ಕಲಿಯೋದು. ನಾವು ಮೊನ್ನೆ ಒಂದು 2 ನಾನೇ ನೋಡಿದೆ, ನಿಮ್ದಾಗೆಲ್ಲ ನಾನು ಫೋನ್ ಮಾಡಿದೆ, ಹೆಂಗೆ ಮಾತಾಡಿದೆ ಅಲ್ಲ. ನೀವು ಫಸ್ಟ್ ಟೀಚರ್ ರೆಸ್ಪೆಕ್ಟ್ ಕೊಟ್ಟರೆ ಮಕ್ಕಳು ನಿಮ್ಮನ್ನು ನೋಡಿ ನಮ್ಮ ತಂದೆ ನಮ್ಮ ಟೀಚರ್ ರೆಸ್ಪೆಕ್ಟ್ ಕೊಡ್ತಾರೆ, ನಾವು ನೋಡಬೇಕಂತ ಮಕ್ಕಳು ಇರ್ತಾರೆ. ಹಾಗೆ ನಾವು ಟೀಚರ್ ಜೊತೆಗೆ ಬಹಳ ಚೆನ್ನಾಗಿರ್ಬೇಕು. ಮತ್ತೆ ಮಕ್ಕಳು ತಂದೆ ತಾಯಿ ಜೊತೆಗೆ ಫ್ರೆಂಡ್ಲಿ ಆಗಿರ್ಬೇಕು. ಟೀಚರ್ ಜೊತೆ ತಂದೆ ಕ್ಲೋಸ್ ಆಗಿರ್ಬೇಕು. ಇದು 4 ಜನ ಇದ್ದಾರೆ ಟೀಚರು. 4 ಜನ ಟೀಚರಲ್ಲಿ ಒಬ್ಬರಾರು ಬದಲಿಸೋರು ಇದ್ದೇ ಇರ್ತಾರೆ. ಒಂದಿಬ್ರು ಪ್ರೀತಿಯಿಂದ ನೋಡ್ತಿರ್ತಾರೆ. ಆ ಥರ ಇರಬೇಕು ಸ್ಕೂಲಲ್ಲಿ. ಹೌದಾ? ಯಾರು ಬದಲಿಸ್ತಾರೆ ಇದರಲ್ಲಿ?
ಪರವಾಗಿಲ್ಲ ಹೋಗ್ಲಿ ಅಂತ ಯಾರು ಹೇಳ್ತಾರೆ ಇದರಲ್ಲಿ? ಹೇಳಿ, ಮಾತಾಡಿ. ಏನಲ್ಲ ನಿಮ್ಮ ಮಿಸ್ಗೆ ನಾನು ಹೇಳ್ತೇನೆ, ಏನಲ್ಲ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ ನಾನು ಹೇಳಿ ಅಂತ. ಈಗ ಯಾರು ಜೋರು ಮಾಡ್ತಾರೆ ಹೇಳಿ, ಏನಾದ್ರು ಹೇಳಿ. ಆ ಕಡೆ ಮಾಡಲ್ವಾ? ಯಾರು ಜೋರೇ ಮಾಡಲ್ವಾ? ಜೋರು ಮಾಡಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಹೇಳಿ, ಯಾರು ಜೋರೇ ಮಾಡಲ್ವ? ಯಾರು ಯಾರು ಮತ್ತೆ ಏನಂದ್ರೆ ಆದಷ್ಟು ಎಲ್ಲ ಇನ್ನೊಂದು, ನಾವು ಮಾಡೋ ವೃತ್ತಿ, ನಾವು ಕಲಿಯೋ ಶಾಲೆ, ನಾವು ಓದಿರೋ ಐಕ್ಯ ಮೇಲೆ ನಮ್ಗೆ ಹೆಮ್ಮೆ ಇರಬೇಕು. ಯಾರೋ ಮಾಡ್ತಾರಂತ ಇನ್ನೊಬ್ಬರಿಗೋಸ್ಕರ ಕಲಿಯೋದಾದ್ರೆ ಕಲಿಬಾರ್ದು. ನಾನು ಯಾವ ಶಾಲೆಗೆ ಕಲಿತಾ ಇದ್ದೀನಿ ಅಲ್ಲಿ ನಮ್ದು ಏನಾದರೂ ತೋರಿಸ್ಬೇಕು. 50 ಜನ ಸೇರಿದ್ರೆ ನಾನು ಏನು 8 ಸ್ಟೂಡೆಂಟ್ 9th 10th ನಾನು ಏನಂತ ನನ್ನಲ್ಲಿರುವಂತ ಕ್ವಾಲಿಟಿನ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡಬೇಕು. 5 ಜನ ಇದ್ರು ಆ 5 ಜನದಲ್ಲಿ ನಿಮ್ದೇನು. ಈಗ ಇಷ್ಟು ಜನ ಇದ್ದೀರಾ, ಎಲ್ಲರಲ್ಲೂ ಒಂದೇ ಸಬ್ಜೆಕ್ಟ್ ಎಲ್ಲರಿಗೂ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಓದೋದಂದ್ರೆ ಇಷ್ಟ ಇರೋದಿಲ್ಲ. ಒಬ್ಬರಿಗೆ ಆಟ ಇರ್ತದೆ, ಡ್ಯಾನ್ಸ್ ಇದೆ, ಎಲ್ಲವೂ ಇರ್ತದೆ. ಅದನ್ನ ನೀವು ನಿಮಗೆ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೋಬೇಕು. ಇಲ್ಲಿವರೆಗೂ ಎಲ್ಲರೂ ಓದ್ತಾ ಹೋಗ್ತಾರೆ, ಫಸ್ಟ್ ಇಯರ್ PUC ಫಸ್ಟ್ ಸೆಕೆಂಡ್ ಇಯರ್ ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಇಲ್ಲಿರೋ ಟೀಚರ್ಸ್ಗಳಿಗೆ ಇಲ್ಲಿ ಮಸ್ತತ್ತು ಮತ್ತೆ ಹೊರಗೆ ಹೋಗೋದು ಬಿಟ್ಟರೆ ಫಸ್ಟ್ ಯಾವಾಗಾದ್ರೂ ಒಂದು ಯಾರು ಟೀಚರ್ ಇದ್ರೆ 10th ಆದ್ಮೇಲೆ PUC ಫಸ್ಟ್ ಇಯರ್ ಸೈನ್ಸ್ ಯಾವ್ದು ತಗೊಂಡ್ರೆ ಏನಾಗ್ತದೆ, ಯಾವ ಸಬ್ಜೆಕ್ಟ್ ಅಂತ ಹೋದ್ರೆ ಸರ್ಕಾರಿ ಹುದ್ದೆಗಳಿಗೆ ಯಾವ್ದಕ್ಕೆ ಹೋಗ್ಬೇಕಂತ ಒಂದು ಯಾವಾಗಾದ್ರೂ ಹೇಳಿದ್ರೆ ಒಳ್ಳೇದು. ಇಲ್ಲಿ ನಾನು ಬಂದು ನೋಡ್ತೀವಿ, ಯಾರು ಗೌರ್ಮೆಂಟ್ ಜಾಬ್ ಬಗ್ಗೆ ಮಾತಾಡೋದೇ ಇಲ್ಲ. ಅವ್ರು ಮಸ್ಕತ್ ಹೋಗ್ಬೇಕು, ಇಲ್ಲ ದುಬೈ ಹೋಗ್ಬೇಕು, ಫಾರಿನ್ ಹೋಗ್ಬೇಕು, ಇಲ್ಲ ಯಾವ್ದು ಕಂಪನೀಸ್ ಅಷ್ಟೇ. ಅದೇ ಒಂದೇ ಗುರಿ ಅಲ್ಲ ನಿಮಗೆ. ಸರ್ಕಾರಿ ಕೆಲಸ ಇರ್ತದೆ, ಅದಕ್ಕೆ ಏನು ಹೋಗ್ಬೇಕು ಸರಿ. ಈಗಿನ ರೀಸೆಂಟ್ ಈಗಿನ ಚಲನವಲನಗಳು ಏನಂತ ನಿಮ್ಮಲ್ಲಿ ನ್ಯೂಸ್ ಪೇಪರ್ ಕೊಡ್ತಾರಲ್ವಾ, ಪ್ರೇಯರಲ್ಲಿ ಪ್ರತಿಯೊಬ್ಬರು ನ್ಯೂಸ್ ಓದಲ್ವ ಮೇಡಮ್? ನ್ಯೂಸ್ ಪೇಪರ್ ಇದೆ. ಮತ್ತೆ ಮೊಬೈಲ್ ಅಂದ್ರೆ ಎಲ್ಲರೂ ಯೂಸ್ ಮಾಡ್ತಿರಲ್ಲ, ಸತ್ಯ ಹೇಳಿ. ಮನೆಗೆ ಹೋಗಿ ಬಿಟ್ಟಲ್ವಾ? ಪ್ರಾಮಾಣಿಕವಾಗಿ ಹೇಳಿ. ಮನೆಗೆ ಹೋಗಿ ಮೊಬೈಲ್ ಬಿಟ್ಟರು ಯಾರು ಇಲ್ಲ. ಬಿಡ್ತೀರ ಮನೆಗೆ ಹೋಗ ಬಿಡ್ತೀರಲ್ವಾ? ಬಿಡ್ಲೇಬೇಕು, ಬಿಡ್ತೀರಿ, ಬಿಡ್ಲಾರ್ದಿರಕ್ಕಾಗಲ್ಲ. ಅಲ್ಲಿ ಏನಂದ್ರೆ ನಿಮಗೆ ಮೊಬೈಲ್ ಅಂದ್ರೆ ಇದೇನಂದ್ರೆ ನಮ್ಗೆ ಬೇಕಾಗಿದ್ದರೆ ಕಲಿಲಿಕ್ಕೂ ಆಗ್ತದೆ, ಹಾಳಾಗ್ತದೆ, ಯೂಸ್ ಆಗುತ್ತೆ. ಅದು ನಿಮ್ಮ ಮೇಲೆ ಇರ್ತದೆ. ನೀವು ಇವತ್ತು ಮನೆಗೆ ಹೋಗಿ ಯಾವತ್ತು ಏನು ನೋಡ್ತಿದ್ರು ನನಗೆ ಅದು ಬೇಕಾಗಿಲ್ಲ. ಡಾಕ್ಟರ್ ಗುರುರಾಜ್ ಕರ್ಸ್ಕಿ ಅಂತ ಅವರು ಡಾಕ್ಟರ್ ಅವ್ರ ಬಗ್ಗೆ ಒಂದು 2 ಲೈನ್ ಓದಿ. ನೀವು ಓದು ಬೇಡ, ಅದು ಓದಿರ್ತದೆ ಯೂಟ್ಯೂಬಲ್ಲಿ ತಾನೇ, ಅದನ್ನು ಕೇಳಿಸ್ಕೊಳ್ಳಿ. ಅವ್ರು ಏನು ಯಾಕೆ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು 1 ವಾರ ಅಥವಾ 15 ದಿನ ಬಿಟ್ಟು ಇಲ್ಲಿಗೆ ವಾಪಸ್ ಬರ್ತೇನೆ. ಯಾವಾಗ ಒಂದಿನ ಪರ್ಮಿಷನ್ ತಗೊಂಡು ಗುರುರಾಜ್ ಕರ್ಸ್ಕಿ ಅವ್ರ ಬಗ್ಗೆ ದಿನಕ್ಕೆ ಒಂದು 10 ನಿಮಿಷ ಓದಿ. ನೀವು ಏನು ಮಾಡಬೇಕು, ಏನು ಮಾಡಬಹುದು, ಶಿಕ್ಷಕರು ಹೇಗಿರಬೇಕು, ವಿದ್ಯಾರ್ಥಿಗಳು ಹೇಗಿರಬೇಕು, ಅದರಲ್ಲಿ ಪೂರ್ತಿ ಇದೆ. ಎಲ್ಲವನ್ನೂ ಮೇಡಮ್ ಎಲ್ಲವೂ ಹೇಳೋಕ್ಕಾಗಲ್ಲ, ಅದನ್ನೆಲ್ಲ ಓದಿ. ನಿಮ್ಮ ಮೊಬೈಲಲ್ಲಿ ನಿಮ್ಗೆ ಬೇಕಾಗಿತ್ತು, ನಿಮ್ಮ ಕೈಯಲ್ಲಿದೆ. ನೀವೇನಾದರೂ ಕಲಿಬೇಕಾಗಿದ್ರೆ ಏನಿದ್ರು ನೀವು ಹೇಗೆ ಯೂಸ್ ಮಾಡ್ಬೇಕಾಗ ಎಲ್ಲರೂ ಏನು ಮಾಡಕ್ಕೆ ಹೋದ್ರೆ ಅದೇ ಆಗ್ತದೆ. ಅದನ್ನು ಮಾಡಿ. ಅದ್ರ ಜೊತೆಗೆ ಯಾರ್ಯಾರು ನಿಮ್ಮ ಯಾರು ದರ ಬೇಂದ್ರೆ ಏನವರು ಮತ್ತೆ ಯಾರ್ಯಾರು ಏನಂತ ದರ ಬೇಂದ್ರೆ ಅವರು ಏನವರು ಏನು ದರ ಬೇಂದ್ರೆ ಅವರು ಏನು ಗೊತ್ತಿಲ್ವ? ದರ ಬೇಂದ್ರೆ ಯಾರು ಗೊತ್ತಿಲ್ವಾ? ಹೇಳಿ, ಯಾರು ದರ ಬೇಂದ್ರೆ ಯಾರು? ಏನ್ ಸಿಕ್ಕಿದೆ ಅವ್ರಿಗೆ? ಯಾವ್ದೋ ಪ್ರಸಿದ್ಧಿ ಕೊಟ್ಟು ಕೊಡ್ತಲ್ಲ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದರ ಬೇಂದ್ರೆ ಗೊತ್ತಿಲ್ಲ? ಯಾವ ಯಾವ ಜಿಲ್ಲೆಯವರು? ಗೊತ್ತಿಲ್ವಾ? ಎಷ್ಟನೇ ಎಷ್ಟಮ್ಮ 8th 9th ಕನ್ನಡ ಮಿಸಿದ್ದಾರೆ. ಇಲ್ಲಿ ಕನ್ನಡ ಕ್ಲಾಸ್ ಹೋಗ್ತೀರ ಮೇಡಮ್? ಯಾರು ಹೋಗ್ತಾರೆ ಇಲ್ಲಿ? ಹೌದಾ? ದರ ಬೇಂದ್ರೆಯವರು ಗೊತ್ತಿಲ್ವಾ? ಇನ್ನೊಬ್ರು ಯಾರಾದ್ರಲ್ಲ ಶಿವಮೊಗ್ಗದವರು ಯಾರು ಇದೆ ಇವ್ರಿಗೆ ಏನು ಅಲ್ಲಿ ಬರ್ತಿಲ್ಲ. ಅವನ ಸಮರ್ಥನೆ ನಾವು ಸಮಾನಾರ್ಥಕ ವರ್ಣಗಳು ಅದೇ ಅದೇ ಹೌದಲ್ವಾ? ಹಾಗೆ ಈ ತರನೇ ಇವ್ರು ದರ ಬೇಂದ್ರೆ ತರನೇ ಇಲ್ಲಿ ನೀವು ಶಿವಮೊಗ್ಗದವರು ಹೋಗಿದ್ದಾರೆ. ಯಾರವರು? ಪುಟ್ಟಪ್ಪ ಏನು ಹೇಳ್ತಾರೆ ನೋಡಿ. ಏನವರು? ಅದೇ ತರ ದರ ಬೇಂದ್ರೆ ಅವರು ಏನಂತ ನೋಡಿ ಸಂಜೆ ಹೋಗಿ. ಆಯ್ತಾ? ನಿಮ್ಮ ದರ ಬೇಂದ್ರೆ ಗೊತ್ತಿಲ್ವ ನಿಜವಾಗ್ಲು? ಯಾರು ಇವತ್ತು ಹೇಳೋದು ಸಂತೋಷ ಪಡ್ತಾ ಇದ್ದೀರಾ? ಕನ್ನಡ ಮೀಡಿಯಂ ಅಲ್ಲ ಮೇಡಮ್, ಇಂಗ್ಲಿಷ್ ಮೀಡಿಯಮ್ಮ? ಮತ್ತೆ ನಿಜ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ತುಂಬಾ ಬೇಜಾರು ಸಂಗತಿ. ಗೊತ್ತಿದ್ರೆ ನೀವು ಹೇಳೋಕೆ ಬೇಜಾರು ಪಟ್ಟರೆ ಏನಿದಿಲ್ಲ. ಬಟ್ ಗೊತ್ತಿದೆ ಅಂತ ಗೊತ್ತೇ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಹೋಗಿ ಇವತ್ತು ಸಂಜೆ ಯೂಟ್ಯೂಬರ್ ನೋಡಿ. ನೀವು ತಂದೆ ಸ್ವಲ್ಪ ಮಕ್ಕಳು ನೋಡ್ಕೋಬೇಕು. ದರ ಬೇಂದ್ರೆ ಗೊತ್ತಿಲ್ಲ ಅಂತಂದ್ರೆ ಇನ್ನು ನಾನೇನು ಮಾತಾಡೋಕೆ ಹೋಗಲ್ಲ. ಪರವಾಗಿಲ್ಲ.
ಸರಿ, ಸಭೆಗೆ ಒಳ್ಳೆಯದಾಗಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದ. ನೋಡಿ, ಸಂಜು ಸರ್ ಅವರು ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ಅವರು ಕೆಲವು ಕವಿಗಳ ಬಗ್ಗೆ ಕೇಳಿದರು. ಕುವೆಂಪುರ ಬಗ್ಗೆ ಕರ್ನಾಟಕ ಅಂದರೆ ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿಗಳು, 10 ಜ್ಞಾನಪೀಠ ಪ್ರಶಸ್ತಿಗಳು ಹಿಂದಿಗೆ ಬಂದರೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಡೆದಿರ್ತಕ್ಕಂಥದ್ದು ಕನ್ನಡದವರು. ಹಾಗಾಗಿ ಕುವೆಂಪು, ದ ರಾ ಬೇಂದ್ರೆ, ಮಾಸ್ಟರ್ ಶೈಂಗರ್ ಇವರೆಲ್ಲರೂ ಇದ್ದಾರೆ ಅದರ ಸಾಲಿನಲ್ಲಿ. ಹಾಗಾಗಿ ಇವರು ದ ರಾ ಬೇಂದ್ರೆಯವರು ಧಾರವಾಡದ ಸಾಧನಿಕೆಯಲ್ಲಿ ವೃತ್ತಿ ಪಡೆದಿರ್ತಕ್ಕಂಥವರು. ಅವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕವಿ. ಅಂತ ಒಬ್ಬ ಕವಿಯನ್ನು ನಾವು ಮರೆತರೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನು ನೆನಪು ಮಾಡಬೇಕು. ಈಗಾಗಲೇ ಗುರುರಾಜ್ ಕರ್ಜಿಗೆ ಅಂತ ಹೇಳಿದರು. ಹಾವೇರಿ ಜಿಲ್ಲೆಯ ಕರ್ಜಿಗೆಯಲ್ಲಿ ಓದಿರ್ತಕ್ಕಂಥ ಗುರುರಾಜ್ ಅವರು ಒಬ್ಬ ದೊಡ್ಡ ಪ್ರೊಫೆಸರ್. ಅವರು ಬರೆದಿರ್ತಕ್ಕಂಥ ಲೇಖನಗಳು ಸಮಗ್ರವಾಗಿರ್ತಕ್ಕಂಥದ್ದು. ನೀವು ಯೂಟ್ಯೂಬ್ಗೆ ನಿಜವಾಗ್ಲೂ ಅವ್ರು ಹೇಳಿ ಹೌದು. ಯಾಕಂದ್ರೆ ಸರ್ ಗುರುರಾಜ್ ಕರ್ಜಿಗೆಯವರ ವಿಚಾರಧಾರೆಯನ್ನ ನೀವು ಪ್ರತಿದಿನ ಕೇಳಿ ಅವ್ರು ಬರೆದಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕಂದ್ರೆ ಈ ವಿಚಾರಗಳು ಮಕ್ಕಳಿಗೆ ಗೊತ್ತಾಗಬೇಕು, ಮಕ್ಕಳು ತಿಳ್ಕೊಳ್ಬೇಕು. ನಾವು ಕಥೆಯ ರೂಪದಲ್ಲಿ ಹೇಳಿರ್ತೇವೆ, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಆದ್ರೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಅವ್ರದ್ದಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಕವಿಗಳ ಬಗ್ಗೆ, ಎಲ್ಲಾ ಮಹನೀಯರ ಬಗ್ಗೆ ಯಾರ್ಯಾರಾಗಿದ್ದಾರೆ ಅವರ ಬಗ್ಗೆ ನಾವು ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ಅಂತವರೆಲ್ಲರೂ ನಮ್ಮ ಜೀವನದಲ್ಲಿ ಬೇಕು. ಅವರ ಹಾದಿಯಲ್ಲಿ ಅವರು ಏನು ನಡೆದೋಗಿದ್ದಾರೆ, ಅವರು ನಡೆದು ಹೋಗಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕಾಗಿದೆ. ಯಾಕಂದ್ರೆ ಅದನ್ನು ಮರೀಲಿಕ್ಕಿಲ್ಲ. ಹಿಂದೆ ನಡೆದು ಹೋದ ಹೆಜ್ಜೆಗಳನ್ನು ನಾವು ಮರೆತುಬಿಟ್ರೆ ಖಂಡಿತ ಮುಂದೆ ನಮ್ಗೆ ಗೊತ್ತಾಗೋದಿಲ್ಲ. ಅವರು ಹೋದ ದಾರಿಯಲ್ಲಿ ನಾವು ಹೋಗಬೇಕಾಗಿರೋದ್ರಿಂದ ಅವುಗಳನ್ನು ನೆನಪು ಮಾಡಿಕೊಂಡು ಮುಂದೆ ನಾವು ಹೆಜ್ಜೆ ಇಡಬೇಕಾಗಿದೆ. ಅಂತೆಲ್ಲ ಪುಣ್ಯಪುರುಷರನ್ನ ನಾವು ನೆನಪಿಸಿಕೊಳ್ತಾ ಸಂಜೀವ್ ಸರ್ ಅವರು ತುಂಬಾ ಅದ್ಭುತವಾಗಿ ಅದನ್ನು ಪ್ರಸ್ತುತಪಡಿಸಿದರು. ಕೆಲವೇ ಕೆಲವು ವಿಷಯಗಳನ್ನು ಅವರು ಮನದಟ್ಟು ಮಾಡುವ ಹಾಗೆ ಹೇಳಿದರೂ ಸಹ ಅವರು ಅನಿವಾರ್ಯ ಕಾರಣದಿಂದ ಬೇರೆಯವರು ಸಭೆಗೆ ಹೋಗುತ್ತಿರುವುದರಿಂದ ಅವರು ನಮ್ಮ ಸಭೆಯನ್ನು ತಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಸಮಗ್ರ ವರದಿಯನ್ನು ಮಂಡನೆ ಮಾಡಲಿದ್ದಾರೆ ಮೇಡಮ್ ಅವರು. ಸಮಗ್ರ ಶಿಕ್ಷಣ ಅಧ್ಯಯನದ ಸಮಗ್ರ ಪರಿಶೋಧನಾ ವರದಿಯ ಸಾರಾಂಶ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಹಾಗೂ ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ ಮತ್ತು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುವುದಿಲ್ಲ. ನಿಯಮಾನುಸಾರ ಹಲವು ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. 100 ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ಸಿನಲ್ಲಿ
ಇಲ್ಲಿ ಅಧ್ಯಾಪಕರಿಂದ ಹಿಡಿದು ಯಾವ ವರ್ಷ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋ ಒಂದು ದಿವಸ ಅದರಲ್ಲಿ ಸಮಗ್ರವಾಗಿ ತಿಳಿಸಿದ್ದಾರೆ. ಮತ್ತು ಸಲಾಪಟ್ಟಿಗಳು, ಗುರುಪಟ್ಟಿಗಳು ಅದನ್ನೆಲ್ಲ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಅವರು ವರದಿ ಮಾಡಿದ್ದಾರೆ. ಜೊತೆಗೆ ಈಗ ಕೆಲವು ದೂರವಾಣಿ ಸಂಖ್ಯೆಗಳನ್ನು ಸಹ ಅವರು ಕೇಳಿದ್ದಾರೆ. ಅವೆಲ್ಲವನ್ನು ಈಗಾಗಲೇ ತಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ನೀವು ಈ ವಿಚಾರದ ಬಗ್ಗೆ, ಈ ವರದಿಯ ಬಗ್ಗೆ ಪೋಷಕರಿಂದ ಏನಾದರೂ ಅಭಿಪ್ರಾಯಗಳಿದ್ರೆ, ಏನಾದರೂ ಸೇರಿಸಲಿಕ್ಕೆ ಅಂತಾದರೆ ಅದನ್ನು ದಯವಿಟ್ಟು ಈ ಚರ್ಚೆಯ ಮೂಲಕ ಅದನ್ನು ನೀವು ಹೇಳುವುದರ ಮೂಲಕ ಅದನ್ನು ಅವರು ಸೇರಿಸಿಕೊಳ್ತಾರೆ. ಈ ವರದಿಯನ್ನು ಕೇವಲ ನಮಗೆ ಮಾತ್ರ ಅಲ್ಲ, ತಾಲೂಕು ಹಂತಕ್ಕೆ, ಜಿಲ್ಲಾ ಹಂತಕ್ಕೆ, ರಾಜ್ಯ ಹಂತಕ್ಕೆ, ಈ ಎಲ್ಲ ಕಡೆಗೂ ಈ ವರದಿ ಹೋಗ್ತದೆ. ಏನಾದರೂ ಸೇರಿಸಲಿಕ್ಕಿದ್ರೆ ಆ ಎಲ್ಲ ವಿಚಾರಗಳನ್ನು ಆ ವರದಿಯ ಮೂಲಕ ಹೋದರೆ ಹೀಗೆ ಕುಂದುಕೊರತೆಗಳನ್ನು ಸರಿಪಡಿಸಿ ಸರ್ಕಾರ ಸಮಗ್ರವಾಗಿ ಈ ಶಾಲೆಗೆ ಏನು ಬೇಕು, ಈ ಶಾಲೆಗೆ ಏನು ಕೊರತೆ ಇದೆ, ಅವುಗಳನ್ನೆಲ್ಲವನ್ನು ನಾವು ಈ ವರದಿಯ ಮೂಲಕ ಹೋದಾಗ ಅದನ್ನು ಮತ್ತೆ ಮೇಲಾಧಿಕಾರಿಗಳು ಬಂದು ಮತ್ತೊಂದು ಸಾರಿ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಅದು ಮುಖ್ಯ ಕಾರಣವಾಗಿದೆ. ಆ ಕಾರಣಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಗೆ ಹಮ್ಮಿಕೊಂಡು ಆ ವರದಿಯನ್ನು ಮುಗಿಸಿದ್ದಾರೆ. ನಮ್ಮ ಚರ್ಚೆಯೊಂದಿಗೆ ಈ ಕಾರ್ಯಕ್ರಮ ಆಗಬಹುದು. ಏನಾದರೂ ಸೇರಿಸಲಿಕ್ಕಿದೆ ಅಥವಾ ಏನಾದರೂ ಹೇಳಿಕ್ಕಿದ್ರೆ ಹೇಳಿ. ಈ ವರ್ಷದ ವರದಿ ಅಲ್ಲ, 2022-23 ಕಳೆದ ವರ್ಷ. ತರಕಾರಿ ಬೆಳೆಯಲಿಕ್ಕೆ ಬೀಜ ಬೇಕಾದ್ರೆ ಅವರು ಕೇಳ್ಬೋದು, ಅದನ್ನು ಸಹ ಅವರು ಖಂಡಿತ ಒದಗಿಸಿಕೊಡುವಂಥ, ಯಾಕಂದರೆ ಸಾಮಾಜಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಂಡನೆ ಮಾಡಿದ್ದೀರಿ. ನೀವು ಅದನ್ನು ಹೇಳಿದ್ರು ಸಹ ನಮ್ಮ ಹರೀಶ್ ಸರ್ ಅದನ್ನು ಮಾಡ್ತಾರೆ, ಅದನ್ನು ಸಹ ಮಾಡ್ತಾರೆ. ಬೇಡಿಕೆ ಇದ್ರೆ ನೀವು ಏನೇನು ಬೇಡಿಕೆ ಇದೆ ಅದೆಲ್ಲವನ್ನೂ ಹೇಳ್ಬೋದು. ನಿಮಗೆ ಏನು ಕೈಗೊಳ್ಳಲಿಕ್ಕೆ ಬೇಕು ಅದನ್ನೆಲ್ಲವನ್ನ ನಮ್ಮ ಇಲಾಖೆ ಒದಗಿಸಿಕೊಡ್ತದೆ. ಅದಕ್ಕೆ ಬೇಕಾಗುವಂಥ ಬೀಜಗಳಿರ್ಬೋದು, ಅದಕ್ಕೆ ಬೇಕಾಗುವಂಥ ವಸ್ತುಗಳಿರ್ಬೋದು, ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ಮಾಡ್ತದೆ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಅಂದರೆ ಸುತ್ತಮುತ್ತಲು ಕಾಂಪೌಂಡ್ ಇದ್ದು ಯಾವುದೇ ದನಕರುಗಳು ಬರಬೇಕು ಇದ್ದಾಗ ಅದನ್ನು ನಾವು ಕೊಡ್ತೇವೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ತಿಳ್ಕೊಂಡ ವಿಚಾರ ಇದು ಒಂದಿದೆ. ಸರಿ, ಶಾಲೆ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ, ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರಿದ್ದಾರೆ. ನೀವು ನೋಡ್ಬೋದು, ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಶಿಕ್ಷಕರಿಲ್ಲ. ಆಯ್ತಾ, ಇಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ಮಕ್ಕಳ ಸಂಖ್ಯೆ ಇದೇ ರೀತಿ ಕಡಿಮೆ ಆಗ್ತಾ ಬಂದ್ರೆ ಇವರನ್ನ ಇಲ್ಲಿ ಶಿಕ್ಷಕರನ್ನು ಇಲ್ಲಿ ಬಿಡಲ್ಲ, ಬೇರೆ ಎಲ್ಲಿಗೆ ಇದೆ ಅಲ್ಲಿಗೆ ಆಗ್ತಾರೆ. ಅವಾಗ ವಂಚಿತರಾಗುವಂಥವರು ನಿಮ್ಮದೇ ಮಕ್ಕಳು. ಹಾಗಾಗಿ ಆ ಒಂದು ಜವಾಬ್ದಾರಿ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ನೋಡಿ, ಮಕ್ಕಳು ಇಲ್ಲಿ ಪ್ರೌಢಶಾಲಾ ಶಿಕ್ಷಣ ಸಿಗ್ತಾ ಇದೆ. ಪ್ರೌಢಶಾಲೆ ಹಂತದಲ್ಲಿ ಶಿಕ್ಷಕರು ಬಹಳ ಮುಖ್ಯ. ಯಾಕಂದ್ರೆ ಇವಾಗ ನೋಡಿ, ಪ್ರೈಮರಿ ಹಂತದಲ್ಲಿ ಓಕೆ ಆಗುತ್ತೆ ಒಂದು ಹಂತಕ್ಕೆ, ಆದರೆ ಬರ್ತಾ ಬರ್ತಾ ಆ ಶಿಕ್ಷಣದ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಬಂದ ಹಾಗೆ, ಯಾಕಂತೇಳಿದ್ರೆ 10ನೇ ಕ್ಲಾಸ್ ನಮ್ಮ ಒಂದು ಗಡು ಅದು. ಆ ಹಂತದಲ್ಲಿ ನಿಮಗೆ ಶಿಕ್ಷಕರ ಕೊರತೆ ಆಯಿತು ಅಂತ ಹೇಳಿದ್ರೆ ಮಕ್ಕಳಿಗೆ ಮುಖ್ಯವಾಗಿ ಮತ್ತೆ ಅವರಿಗೆ ಹಿನ್ನಡೆ ಆಗುತ್ತೆ. ಆದ್ರಿಂದ ಸಾಮಾಜಿಕವಾಗಿ ನಿಮ್ಮ ಕನಕ ನಿಮ್ಮದು ಕೂಡ ಜವಾಬ್ದಾರಿ ಇದೆ. ಅಂದ್ರೆ ಈ ಏರಿಕೆ ಸಂಬಂಧಪಟ್ಟವರು ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಕಡಿಮೆ ಆಗದಾಗೆ, ಅಥವಾ SMC ಕಮಿಟಿ ಏನಿದೆ ನಿಮ್ಮ ಕಮಿಟಿಯವರು ಮಕ್ಕಳನ್ನು ಬೇರೆ ಕಡೆ ಹೋಗದಾಗೆ ಅಥವಾ ಇಲ್ಲಿಗೆ ಜಾಸ್ತಿ ಮಾಡಲಿಕ್ಕೆ ಒಂದು ಕ್ರಮ ತೆಗೆದುಕೊಂಡು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಕೂಡ ನಿಮ್ಮ ಹಂತದಲ್ಲಿ ಆ ಚರ್ಚೆಗಳು ಆಗಬೇಕು. ಅದು ನಾವು ಗಮನಿಸಿದದ್ದು ಹೇಳುವಂಥದ್ದು. ಕಂಪೇರ್ಡ್ ಟು ಬೇರೆ ಶಾಲೆಗಳಿಗೆ ನೋಡಿ, ಒಳ್ಳೆಯ ಒಂದು ಬಿಲ್ಡಿಂಗ್ ಇದೆ. ನಾವು ನೋಡಿದಾಗ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ, ಆದರೆ ಆ ಬಿಲ್ಡಿಂಗ್ಗಳು ಅಷ್ಟು ಈಗಿನ ಕಾಲಕ್ಕೆ ಆದಂತಹ ಬಿಲ್ಡಿಂಗ್ಗಳು ಎಷ್ಟು ಬಾಳಿಕೆ ಬರ್ತದೆ ನೀವೇ ನೋಡ್ಬೋದು. ಒಂದು ವರ್ಷ ಈ ವರ್ಷ ಉದ್ಘಾಟನೆ ಆದರೆ ನೆಕ್ಸ್ಟ್ ವರ್ಷ ಅಲ್ಲಲ್ಲಿ ಬಿರುದು ಕಾಣುತ್ತೆ. ಆದರೆ ಆ ಥರ ಯಾವುದೇ ಒಂದು ಇದು ಬಂದಿಲ್ಲ ನಮಗೆ. ಸೊ ನಾವು ಶೌಚಾಲಯ ಕೂಡ ಕಂಪೇರ್ಡ್ ಟು ಅದರ್ ಸ್ಕೂಲ್ಸು ತುಂಬ ಚೆನ್ನಾಗಿದೆ. ನಾನು ನೋಡಿದಾಗ ನೀಟಾಗಿದೆ, ಮಕ್ಕಳು ಉಪಯೋಗ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೀವು ಒಂದು ಬಾರಿ ನೀವು ಯೋಚನೆ ಮಾಡಿದರೆ
ನಿಮ್ಗೆ ಗೊತ್ತಾಗುತ್ತೆ ಅದರ ತೀವ್ರತೆ ಏನಿದೆ ಅಂತ. ಸೊ ಎಲ್ಲ ನಿಮಗೆ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಿಗಲ್ಲ. ಸೊ ಮಕ್ಕಳು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ಆ ಥರ ಪರಿಸ್ಥಿತಿ ಇದೆ. ಸೊ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಕಾಲಕ್ರಮೇಣ ಈ ಶಾಲೆ ಮುಚ್ಚಿದ್ರೆ ಇದು ತುಂಬಾ ನಷ್ಟ. ಯಾಕಂದ್ರೆ ಸುಸಜ್ಜಿತವಾದ ಕಟ್ಟಡ ಇದೆ, ಆ ಕಟ್ಟಡ ಮತ್ತೆ ಬಾಂಡ್ ಬಿಡಲಿಕ್ಕೆ ಶುರು ಆಗುತ್ತೆ. ಸೊ ಆದ್ರಿಂದ ದಯವಿಟ್ಟು ನಮ್ಮ ಒಂದು ನಾವು ಓವರಲ್ ಆಗಿ ನಮಗೆ ಅದು ಹೇಳಬೇಕು ಅಂತಿಲ್ಲ, ಬಟ್ ಆದ್ರೂ ಕೂಡ ವಿದ್ಯಾರ್ಥಿಗಳ ಮತ್ತು ಇಲ್ಲಿಯ ಒಂದು ಹಿತದೃಷ್ಟಿಯಿಂದ ಹೇಳುವಂತ ವಿಚಾರಗಳನ್ನು ನಿಮಗೆ ನಿಮ್ಮಲ್ಲಿ ನಾವು ಹೇಳುವಂಥದ್ದು ಅಷ್ಟೇ. ದಯವಿಟ್ಟು ನೆಕ್ಸ್ಟ್ ಅದು ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗ ಇವತ್ತು ಏನು ಮಕ್ಕಳ ಸಂಖ್ಯೆ ಇದೆ ಅದು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹಂತದಲ್ಲಿ ಯಾವ ರೀತಿ ಪ್ರಯತ್ನ ಪಡಬೇಕು ದಯವಿಟ್ಟು ಅದನ್ನು ಮಾಡಿಕೊಳ್ಳಿ. ಮಕ್ಕಳ ಪೋಷಕರು ತುಂಬಾ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ, ಆದರೆ ಇಲ್ಲಿ ಕಲಿಕೆ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಕಲಿತವರು ನಮ್ಮ ಕನ್ನಡ ಮೀಡಿಯಂತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ವಿಚಾರ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ವಿಚಾರ ಶಾಲೆಗೆ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಓದೋರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಬೇರೆ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಓದೋರು ಸಹ ಅಂದರೆ ಕೊನೆಯ ಬೇರೆ ಬೇರೆ ಹಂತದಲ್ಲಿ ಇದ್ದಾರೆ. ಅವರು ಯಾವಾಗಲೂ ಹೇಳ್ತಾರೆ, ಸರ್ ನಿಮ್ಮ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳು ಈ ಕಲಿಕೆಯ ಹಂತದಲ್ಲಿ ಅಂದ್ರೆ ಆರಂಭದ ಒಂದು 2-3 ತಿಂಗಳವರೆಗೆ ಕಷ್ಟ ಆಗ್ತದೆ, ತದನಂತರ ಕಂಪ್ಲೀಟ್ ಪಿಕಪ್ ಆಗಿ ತುಂಬಾ ಸುಂದರವಾಗಿ ಕಲಿತಾ ಇದ್ದಾರೆ. ಈಗ ನಮ್ಮಲ್ಲೆಲ್ಲ ಪಡೆದಿದ್ದಾರೆ. ಇಂಥ ಒಂದು ಶಿಕ್ಷಣ ಅಂದ್ರೆ ಅವರು ಬೇಗ ಪಿಕಪ್ ಆಗ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿಯ ವಾತಾವರಣ, ಇಲ್ಲಿಯ ಕಲಿಕೆ ಮತ್ತೆ ಅವರು ಇಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ಅಲ್ಲಿ ಮನವರಿಕೆ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮಕ್ಕೂ ಮತ್ತು ಕನ್ನಡ ಮಾಧ್ಯಮಕ್ಕೂ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಾರೆ. ಅವರು ಮಾತನಾಡೋದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಕೇವಲ ಒಂದರಲ್ಲಿ ಮಾತ್ರ ಎಲ್ಲ ವಿಚಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆ ಕಾರಣಕ್ಕೋಸ್ಕರ ಈ ಶಾಲೆ ವಂಚಿತವಾಗಬಾರದು ಅನ್ನೋದನ್ನ ನಮಗೆ ಕಿವಿಮಾತು ಹೇಳಿದೆ. ಯಾಕಂದ್ರೆ ಅವರು ಹೇಳಿದ್ದು ಸರಿ ಇದೆ. ಇನ್ನು ಕೆಲವು ವರ್ಷಗಳಲ್ಲಿ ಶಾಲೆ ಮುಚ್ಚಿದ ತಕ್ಷಣ ನಾವು ಬೇರೆ ಕಡೆ ಹೋಗ್ತೇವೆ, ನಮ್ಮನ್ನೇನು ಮಾಡೋದಿಲ್ಲ. ಬೇರೆ ಮುಖ್ಯೋಪಾಧ್ಯಾಯರು ಬೇರೆ ಶಾಲೆಗೆ ಮುಖ್ಯೋಪಾಧ್ಯಾಯರು ಹೋಗ್ಬೋದು, ಅಧ್ಯಾಪಕರು ಬೇರೆ ಶಾಲೆಗೆ ಅಧ್ಯಾಪಕರಾಗಿ ಹೋಗ್ಬೋದು, ಕಳೆಯುವಂಥ ಶಾಲೆಗಳಿಗೆ ಅಲ್ಲಿ ಹಾಕ್ತಾರೆ. ನಾವಲ್ಲಿ ಪಾಠ ಮಾಡ್ತೇವೆ, ಅಲ್ಲಿ ಮಕ್ಕಳಿಗೆ ಕಲಿಸ್ತೇವೆ. ಆದರೆ ಇಡೀ ಸಮಗ್ರವಾಗಿರ್ತಕ್ಕಂಥ ಈ ಒಂದು ಶಾಲೆ ಏನಿದೆ ಹಾಗೆ ಪಾಲ್ಗೊಳ್ಳುತ್ತದೆ. ಜೊತೆಗೆ ಇಲ್ಲಿರುವಂಥ ಎಲ್ಲ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ಒಂದು ಕೇಂದ್ರವಾಗಿರ್ತಕ್ಕಂಥ ಶಾಲೆ ಇದನ್ನು ಇದನ್ನು ನೀವು ಉಳಿಸಿಕೊಳ್ಳುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಒಳಗಡೆಯ ಮನವಿಯನ್ನ ತಿಳಿಸಿದ ಅವರು ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಹೇಳ್ಬೇಕಂತ ಇದ್ದಿಲ್ಲ, ಅವರಿರೋದು ಎಲ್ಲೋ ಒಂದು ಕಡೆ. ಆದರೆ ಈ ಶಾಲೆ ಉಳಿಬೇಕು, ಮುಂದೆ ಅದು ಬೆಳಿಬೇಕು, ಈ ಶಾಲೆ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅನ್ನೋ ಒಂದು ಕಾಳಜಿ ಅವರಿರೋದ್ರಿಂದ ನಮ್ಮ ಮುಂದೆ ಈ ವಿಚಾರವನ್ನು ಇಟ್ಟಿದ್ದಾರೆ. ನಾವು ಖಂಡಿತವಾಗಿ ಯೋಚನೆ ಮಾಡಬೇಕು ಅನ್ನೋದನ್ನ ಅವರಲ್ಲಿ ಯೋಚನೆ ಮಾಡಿ ಅಧ್ಯಕ್ಷರು ಅವರಿಗೆ ಬೇರೆ ಕೆಲಸ ಇರೋದ್ರಿಂದ ಹಾಗಾಗಿ ಎಂಬಾರೇ ಕಾರಣದಲ್ಲಿ ತಡವಾಯಿತು. ಅವರು ತಂದು ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಯಿತು. ಈ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಲಿಕ್ಕೆ ಅವರ ಉಪಸ್ಥಿತಿಯನ್ನು ನಾವು ಒತ್ತಾಯಿಸುತ್ತಾ ನಮಗೆ ಆತ್ಮೀಯವಾದ ಸ್ವಾಗತ. ಮೇಡಮ್ ನಮ್ಮನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ತಿಳಿದಿದ್ದಾರೆ. ಹಾಗೂ ಬಂದಿರುವಂತಹ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಅಥವಾ ಸೋಷಿಯಲ್ ಆಡಿಟ್ ಅದು ಕಳೆದ 3 ದಿನಗಳಿಂದ ನಡೀತಾ ಇತ್ತು. ಇವತ್ತು ಕೊನೆಯ ದಿನ. ನಮಗೂ ಕೂಡ ಇದು ಹೊಸದು. ಆಡಿಟ್ ಅಂತ ಹೇಳಿ ನಾವು ಗಮನಿಸಿದ್ದೇವೆ, ಆದರೆ ಇದು ಬೇರೆ ರೀತಿ. ನಮಗೆ ಆಶ್ಚರ್ಯ ಆಗ್ತಿತ್ತು ಇವರೆಲ್ಲ ಕೇಳುವಂತ ವಿಷಯಗಳನ್ನು. ನಮ್ಮ ಹತ್ರ ಇದು ಅದಿದೆಯಾ ಅಂತೆಲ್ಲ ಹೇಳುವಾಗ ಇದೇನಪ್ಪ ಅಂತ ಹೇಳಿ, ಆಯ್ತಾ. ಅದರ ಜೊತೆಯಲ್ಲಿ ಇನ್ನೂ ಒಂದೊಂದು ಕಡೆ ಅದೇ ದಿನ ಮತ್ತೊಂದು ಕಡೆಯಲ್ಲಿ ಅದೇ ವಿಷಯಕ್ಕೆ ಸಂಬಂಧಿಸಿದಾಗ ಆಡಿಟ್. ಹಾಗಾಗಿ ಇವರು ಬರುವಂತಹ ವಿಷಯ ನಮ್ಗೆ ಗೊತ್ತಿಲ್ಲ. ನಾನು ಅಲ್ಲಿ ಆಡಿಟ್ ಅಲ್ಲಿದ್ದೆ, ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಸುನಿತಾ ಮೇಡಮ್ ಇಲ್ಲಿ ಆಡಿಟ್ಗೆ ಅಂತೇಳಿ ಬಂದಿದ್ದಾರೆ ಅಂತ.
ಸರಿ, ಆ 22-23ನೇ ಸಾಲಿನ ಆ ವರದಿಯ ವಿಷಯದಲ್ಲಿ ಆಗ ಬಂದಿರುವಂತಹ ಅನುದಾನಗಳು, ಆ ಅನುದಾನಗಳ ಬಳಕೆ, ಇದರ ಪ್ರತಿಯೊಂದು ಅಂಶವನ್ನು ಕೂಡ ಏನು ಸ್ಪಷ್ಟವಾಗಿ ಪ್ರತಿಯೊಂದನ್ನು ಕೂಡ ವಿಚಾರಿಸಿಕೊಂಡೇ ಅವರು ಆ ಒಂದು ವರದಿಯನ್ನು ಮಂಡಿಸಿರುವಂಥದ್ದು. ಆ ಕಾಲದಲ್ಲಿ ಏನೆಲ್ಲ ಅನುದಾನಗಳು ಬಂದಿತ್ತು, ಅದು ಯಾವ ರೀತಿ ವಿನಿಯೋಗ ಆಗಿದೆ, ನಂತರ ಉಳಿಕೆ ಏನಾದರೂ ಇದೆಯಾ, ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಮಕ್ಕಳ ಸಂಖ್ಯೆ, ಆಗ ಮಕ್ಕಳು ಗೈರಾಗಿದ್ರೆ ಅದರ ಬಗ್ಗೆ ಮಾಹಿತಿ, ಈ ರೀತಿ ಪ್ರತಿಯೊಂದು ವಿಚಾರಗಳು. ಅದರ ಜೊತೆಯಲ್ಲಿ ವಿಶೇಷ ವಿದ್ಯಾರ್ಥಿಗಳು, ನಮ್ಗೆ ಗೊತ್ತಿದೆ ವಿಕಲಚೇತನ ವಿದ್ಯಾರ್ಥಿಗಳು ಅಂತ ಹೇಳುವಂಥದ್ದು, ಅದೇ ವಿಶೇಷ ವಿದ್ಯಾರ್ಥಿಗಳು CWSN ಮಕ್ಕಳು. ಆ ಮಕ್ಕಳು ಇದ್ದಿದ್ರೆ ಅವರಿಗೆ ಸಿಗ್ಬೇಕಾದಂತಹ ಎಲ್ಲಾ ಸೌಲಭ್ಯಗಳು ಸಿಕ್ಕಿದೆಯಾ, ಅದರ ಬಗ್ಗೆಯೂ ಮಾಹಿತಿಯನ್ನು ಪಡ್ಕೊಂಡಿದೆ. ಅವೆಲ್ಲವೂ ಸಮರ್ಪಕವಾಗಿಯೇ ನಡೆದಿದ್ದು, ಯಾವ ವಿಷಯದಲ್ಲೂ ಕೂಡ ಕುಂದುಕೊರತೆಗಳು ಅವರಿಗೆ ಸಿಗಲಿಲ್ಲ. ಅದನ್ನು ಅವರು ವರದಿಯಲ್ಲಿ ತಿಳಿಸಿದ್ದಾರೆ. ಇರುವಂತಹ ಒಂದು ಕೊರತೆ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇರುವಂತದ್ದು. ಹೌದು, ಇದು ನಾವು ಕಂಡುಕೊಂಡಂತಹ ವಿಚಾರವೂ ಹೌದು ಸರ್. ಇದಕ್ಕಾಗಿ SDMC ಅಧ್ಯಕ್ಷರು ಮತ್ತು ಶಾಲಾ ಶಿಕ್ಷಕರು ಒಟ್ಟಾಗಿ ಈ ವರ್ಷದಿಂದ ಒಂದು ಸಣ್ಣ ಪ್ರಯತ್ನ ಅಂತ ಹೇಳಿ ಮಾಡಿದ್ರು. ಯಾಕಂತ ಹೇಳಿ ಒಂದು ಪೆರಿಬೆಟ್ಟು ಅಂತ ಹೇಳುವ ಕಡೆಯಿಂದ ಮಕ್ಕಳ ಸಂಖ್ಯೆಯನ್ನು ನಾವು ಈ ಕಡೆ ತರಿಸಬೇಕು, ಕಲ್ಲಬೆಟ್ಟು ಕಡೆಯಿಂದ ಮಕ್ಕಳನ್ನು ಈ ಕಡೆ ತರಿಸಬೇಕು ಅಂತ ಹೇಳ್ಕೊಂಡು ರಿಕ್ಷಾದ ವ್ಯವಸ್ಥೆಯನ್ನು ಮಾಡಿ ಮಕ್ಕಳನ್ನು ತರಿಸುವ ಅಂತೇಳಿ ಅಲ್ಲಿ ಹೋಗಿ ಮಾತಾಡಿ ಎಲ್ಲವೂ ಆಗಿತ್ತು ಸರ್. ಆದರೆ ಮಕ್ಕಳ ಪೇರೆಂಟ್ಸ್ಗಳಲ್ಲಿ ಇರುವಂತಹ ಒಂದು ಮನೋಭಾವ, ಪೇಟೆ ಕಡೆಗೆ ಕಳಿಸಬೇಕು ಮಕ್ಕಳನ್ನು. ನಿಜವಾಗಿ ಅದು ಪೇರೆಂಟ್ಗಳ ಮನೋಭಾವ ಅಲ್ಲ, ಮಕ್ಕಳ ಮನೋಭಾವ. ಮಕ್ಕಳಿಗೆ ಪೇಟೆ ಕಡೆಗೆ ಹೋಗ್ಬೇಕು ಅಂತ ಹೇಳುವಂಥದ್ದು ತುಂಬಾ ಇರ್ತದೆ. ಅದನ್ನು ಪೇರೆಂಟ್ಸ್ ಒಪ್ಪಿಕೊಳ್ತಾರೆ. ಇದು ಪೇರೆಂಟ್ಸ್ಗಳಲ್ಲಿ ಕಡಿಮೆ ಆಗಬೇಕು ಅಂತ ಹೇಳುವುದು ನನ್ನ ಭಾವ. ಮಕ್ಕಳು ಹೇಳಿದ ಹಾಗೆ ನಾವು ಎಲ್ಲವನ್ನೂ ಕೇಳುವಂಥದ್ದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವಿಷಯಗಳನ್ನು ಕೇಳಿರ್ತಾರೆ, ಪೇರೆಂಟ್ಸ್ ಹೆದರಿ ಹೋಗ್ತಾರೆ. ಏನಂತ ಹೇಳಿದ್ರೆ, ಸ್ವಲ್ಪ ಮೊಬೈಲ್ ಮುಟ್ಟಬೇಡ ಅಂತ ಹೇಳಿದ್ರೆ ಕೋಣೆಗೆ ಬಾಗಿಲು ಹಾಕಿಕೊಳ್ಳೋದು, ಬಾಗಿಲು ಹಾಕಿಕೊಂಡು ಪೇರೆಂಟ್ಸ್ ಅನ್ನು ಹೆದರಿಸುವುದು. ಇಂತಹ ಎಷ್ಟೋ ವಿಷಯಗಳಿವೆ, ಒಂದೆರಡು ವಿಷಯಗಳಿಗೆಲ್ಲ, ಎಲ್ಲದಕ್ಕೂ ಪೇರೆಂಟ್ಸ್ ಅನ್ನು ಮಕ್ಕಳು ಹೆದರಿಸುವಂತಹ ಒಂದು ಸಮಯ ಸಂದರ್ಭ ಈಗ ಇದೆ. ಆದರೆ ಪೇರೆಂಟ್ಸ್ ನೀವು ಹೆದರಬಾರ್ದು ಅಂತದಕ್ಕೆ ಯಾವ ರೀತಿಯಲ್ಲೂ ಕೂಡ. ಯಾಕಂತ ಹೇಳಿದ್ರೆ ನಾವು ಬೆಳೆಸಿದಂತಹ ಮಕ್ಕಳು ನಾವು ಆ ರೀತಿಯಲ್ಲಿ ಬೆಳೆಸಬೇಕು ಅಲ್ವಾ. ಮಕ್ಕಳಿಗೆ ಪ್ರೀತಿಯನ್ನೇ ಕೊಡಬೇಕು, ಜೊತೆಗೆ ಅವರ ಹಿಡಿತವೂ ನಮ್ಮಲ್ಲಿರಬೇಕು. ಹಾಗಿದ್ದಾಗ ಖಂಡಿತವಾಗಿಯೂ ಇಂತಹ ಘಟನೆಗಳು ನಡೆಯುತ್ತವೆ.
ನಮ್ಮ ಮಕ್ಕಳು ಅಂತ ಹೇಳುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೈತೇವೆ ಮನೆಯಲ್ಲಿ. ತಪ್ಪು ಮಾಡಿದಾಗ ಆ ತಪ್ಪನ್ನು ನಾವು ತಿದ್ದಬೇಕಾ ಬೇಡವಾ? ಬೇಡ ಹೇಳಿದ್ರೆ ನಾವು ಇನ್ನೂ ಕೂಡ ಬಿಟ್ಟುಬಿಡ್ತೇವೆ. ಇಲ್ಲ, ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ನಮ್ಮ ಸಮಾಜದ ಸ್ವಾಸ್ಥ್ಯವೇ ಹದಗೆಡ್ತದೆ. ಹಾಗಾಗಿ ನಾವು ಅದಕ್ಕೆ ಖಂಡಿತ, ನೀವು ಬೈತಾರಿಂದ ಹೇಳಿದ್ರೂ ತೊಂದರೆ ಇಲ್ಲ, ಎಲ್ಲಿ ಗದರಿಸಬೇಕು, ಎಲ್ಲಿ ಅವರು ತಪ್ಪುದಾರಿ ಹಿಡಿತಾರೋ ಅಲ್ಲಿ ಖಂಡಿತವಾಗಿಯೂ ಕೂಡ ನಾವು ಅದನ್ನು ಒಳ್ಳೆ ಮಾತಿನಲ್ಲಿ ಅವರಿಗೆ ತಿಳಿ ಹೇಳಿ ಅವರ ತಿದ್ದುವ ಹಾಗೆ ಮಾಡುವಂಥದ್ದು ನಮ್ಮೆಲ್ಲ ಶಿಕ್ಷಕರ ಜವಾಬ್ದಾರಿ. ಈಗ ಇಲ್ಲಿ ಎಲ್ಲ ಶಿಕ್ಷಕರು ಇಲ್ಲ ಅಂತ ಹೇಳೋದು ಕೂಡ ಪೇರೆಂಟ್ಸ್ಗಳ ಮನಸ್ಸಲ್ಲಿ ಇರ್ಬೋದು. ಈಗ ಇನ್ನೆರಡು ಮೂರು ದಿನಗಳಲ್ಲಿ ಕೆಲವು ಯಾವುದು ಸ್ಪರ್ಧೆಗಳು ನಡೀಲಿಕ್ಕಿದೆ. ಆ ಸ್ಪರ್ಧೆಗೆ ಮಕ್ಕಳನ್ನು ತಯಾರಿ ಮಾಡಲಿಕ್ಕಿದೆ. 13ನೇ ತಾರೀಕಿಗೆ ನಡೆಯುವಂತಹ ಥ್ರೋಬಾಲ್ ಒಂದು ತಾಲೂಕು ಮಟ್ಟದ ಥ್ರೋಬಾಲ್ ಮ್ಯಾಚ್ ಇದೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕಿದೆ. ಆ ನಡುವಿನಲ್ಲಿ ಪಾಠಗಳಿಗೂ ತೊಂದರೆ ಆಗಬಾರ್ದು. ಮಕ್ಕಳ ಫಲಿತಾಂಶ ಅವರು ಸರ್ ಹೇಳ್ತಾ ಇದ್ರು 100% ಇದು 2 ವರ್ಷಗಳಲ್ಲಿ ಬಂದಿದ್ದು, ನಡುವಿನಲ್ಲಿ ಸ್ವಲ್ಪ ಇದಾಗಿದ್ದು, ಆದರೂ ಮಕ್ಕಳ ಫಲಿತಾಂಶ ಒಳ್ಳೆದಿದೆ ಅಂತ ಹೇಳಿ. ಇದಕ್ಕೆಲ್ಲ ಕಾರಣ ಹೀಗೆ ಎಲ್ಲವನ್ನೂ ಹೊಂದಿಸಿಕೊಳ್ತಾ ನಾವು ಮಕ್ಕಳನ್ನು ಎಲ್ಲ ಕೆಲಸಗಳನ್ನು ಕೂಡ ತೊಡಗಿಸಿಕೊಳ್ತಾ, ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳು ಕೆಲಸ ಮಾಡೋದಿಲ್ಲ. ನಮ್ಗೆ ಇಲ್ಲಿ ಗೊತ್ತಾಗ್ತದೆ, ಹಿಡಿಸುವುದು ಹಿಡಿಯುವಾಗ ಗೊತ್ತಾಗ್ತದೆ ಯಾವ ಕೈ ಮನೆಯಲ್ಲಿ ಹಿಡಿಸುವುದಿಟ್ಟಿದೆ, ಯಾವ ಕೈ ಕಸ ಹೆಕ್ಲಿಕ್ಕೆ ಹೇಳಿದಾಗ ಹೆಕ್ಕುವ ಸ್ಟೈಲ್ ನೋಡುವಾಗ ಗೊತ್ತಾಗ್ತದೆ. ಕೆಲವು ಮಕ್ಕಳು ಕಸ ಹೆಕ್ಲಿಕ್ಕೆ ಗೊತ್ತಿದ್ದವರು ಹೀಗೇನೆ ಹೇಳ್ಬೋದು, ಅಲ್ಲಿ ಅಂಗಿ ನೆಲದಲ್ಲಿ ನೀರಲ್ಲಿ ಒದ್ದೆ ಆದ ತೊಂದರೆ ಇಲ್ಲ, ಹೀಗೇನೆ ಹೆಕ್ಬೋದು. ಕಸ ಹೆಕ್ಕಿ ಗೊತ್ತಿದ್ದವರು ಚಂದದಲ್ಲಿ ಹೆಕ್ತಾರೆ. ಯಾಕೆ? ತನ್ನ ಅಂಗಿಗೂ ಹಾಳಾಗಬಾರ್ದು, ತನ್ನ ಮೈಕೈಗೂ ಕೆಸರು ಹಾಕಬಾರ್ದು, ಹೆಕ್ಕುವಂತ ಕೆಲಸವನ್ನು ನಾವು ಸಸೂತ್ರವಾಗಿ ಮಾಡ್ತೇವೆ ಅಂತ ಹೇಳಿ ಇದೆಲ್ಲವನ್ನು ಗಮನಿಸ್ತೇವೆ. ನೀವು ಪೇರೆಂಟ್ ಹೆಚ್ಚಿನ ಅಂಶ ಗಮನಿಸಿರ್ಲಿಕ್ಕಿಲ್ಲ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆ ಬೆಳಗ್ಗೆ ಒಂದು 4 ಗಂಟೆ ಕ್ಲೀನಿಂಗ್ ಕೆಲಸಕ್ಕೆ ಅಂದರೆ ಹೊರಗೆ ಸ್ವಚ್ಛತೆಯ ಕೆಲಸಕ್ಕೆ ಹೋಗ್ತಾರಲ್ಲ, ಆಗ ಅವರನ್ನು ಗಮನಿಸ್ತೇವೆ. ಹಾಗಾಗಿ ಅದರಲ್ಲಿ ಏನಾದರೂ ಸಮಸ್ಯೆ ಉಂಟಾ ನಿಮಗೆ? ಕಸ ಹೆಕ್ಕಿಸುವುದರಲ್ಲಿ ಇಲ್ಲಲ್ಲ, ಮನೆಯಲ್ಲಿ ಅವರು ಗುಡಿಸ್ಬೇಕು, ಒರೆಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಲಿತಾರೆ. ಆಯ್ತಾ? ಮುಂದೆ ನೀವು ಸ್ವಲ್ಪ ಅದರಲ್ಲಿ ಹೆಣ್ಣು ಮಕ್ಕಳ ತಾಯಿಯಂದಿರಿಗಂತೂ ತುಂಬಾ ಖುಷಿ ಪಡೆಯುವುದು. ಇಲ್ಲಿ ಕಲಿತಾರೆ, ಅತ್ತೆ ಮನೆಗೆ ಹೋದಾಗ ಸುಖದಲ್ಲಿ ಇರ್ತಾರೆ. ಅಡಿಗೆ ಒಂದು ಕಲಿಸ್ತೀರಾ, ಮತ್ತೆಲ್ಲವನ್ನು ಕಲಿಸ್ತೇವೆ. ಆಯ್ತಾ? ಅಷ್ಟು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಇದು ನಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸಿಗುವುದು. ನಾವು ಕೇವಲ ಪುಸ್ತಕದ ಒಂದು ಉಳುವಾಗಿ ಅವರನ್ನು ಮಾಡ್ತಾ ಇಲ್ಲ. ಎಲ್ಲ ವಿಧದಲ್ಲೂ ಕೂಡ ಅವರು ಏನಾಗಬೇಕು, ಅವರ ಒಂದು ಕಾಲ ಮೇಲೆ ಅವರು ನಿಲ್ಲಬೇಕು ಅಂತ ಹೇಳುವ ರೀತಿಯಲ್ಲಿ ಅವರನ್ನು ಬೆಳೆಸಲಿಕ್ಕೆ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವರು ಇನ್ನೂ ಕೂಡ ಬಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಅವರ ಹೆಜ್ಜೆ ಇಡುವುದು ಆಗ ಹೆಜ್ಜೆ ಇಟ್ಟಾಗ ಒಂದು ಕೆಲಸಕ್ಕೆ ಕಂಡ್ರೆ ನಡೆಯುವುದು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಇಲ್ಲ, ಅವರ ಬಿಡಿ ನಾವೇ ಹೋಗಿ ಮಾಡುವಂತ ಆಯ್ತಾ? ಅದನ್ನು ಇನ್ನೂ ನಾವೆಲ್ಲರೂ ಮಾಡ್ತೇವೆ. ಅದಿಷ್ಟು ನಮ್ಮ ಮತ್ತು ಮಕ್ಕಳ ನಡುವಿನ ಒಂದು ಸಂಬಂಧ ಹೇಗಿದೆ ಅಂತ ಹೇಳೋದನ್ನು ತೋರಿಸ್ತೇವೆ. ಇನ್ನು ಮಕ್ಕಳ ಸಂಖ್ಯೆ ಕಡಿಮೆ, ಹೌದು, ಇದಕ್ಕೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಸಿಗುವಂಥದ್ದಿದೆ, ಸಾರಿಗೆಯ ವ್ಯವಸ್ಥೆಗೆ ಏನಾದರೂ ಅವಕಾಶಗಳಿದ್ರೆ ಖಂಡಿತವಾಗಿ ಒದಗಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಮನವಿ. ಸರಿ, ಯಾಕಂದರೆ ನಮಗೆ ಕಲಬೆಟ್ಟು ಕಡೆಯಿಂದ ಬರಬೇಕಾಗ್ಬೋದು, ಚಿಟ್ಟಾಡಿ ಕಡೆಯಿಂದ ಬಸ್ಸುಗಳಿದೆ. ಆದರೆ ಏನು ಗೊತ್ತಾ, ಮಕ್ಕಳಿಗೆ ಬಸ್ಸಲ್ಲಿ ಕೂತ್ರೆ ಅದು ಮುಳುಗಿದ್ರೆ ಅವ್ರಿಗೆ ಇಡಬೇಕು. ಅವ್ರಿಗೆ ಏನ್ ಮಾಡೋದು, ನಾವು ಅವರಿಗೆ ಹಾಕಬೇಕಾಗುದಿಲ್ಲ. ಹಾಗಾಗಿ ನಮ್ಮ ಶಾಲೆಗೆ ಬರುವ ಹಾಗೆ ಒಂದು ವ್ಯವಸ್ಥೆ ಇದ್ರೆ ಆಗ ಶಿರ್ತಾಡಿ ಕಡೆಯಿಂದ, ಬೆರಿಬೆಟ್ಟು ಕಡೆಯಿಂದ ಮತ್ತೆ ನಮ್ಮ ಕಲಬೆಟ್ಟು ಕಡೆಯಿಂದ ಮಕ್ಕಳನ್ನು ತರಿಸಿದ್ರೆ ಖಂಡಿತವಾಗಿ 25 ಒಂದೊಂದು ಕ್ಲಾಸಿಗೆ 50 ಮಕ್ಕಳಾದ್ರೆ ಇಂಗ್ಲಿಷ್ ಮೀಡಿಯಂಗಳು ಇದು ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಕನಸು. ಆದರೆ ಮಕ್ಕಳು 25 ಆಗದಿದ್ರೆ ಒಂದು ತರಗತಿಯಲ್ಲಿ ನಾವು ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೊಂದು ವೇಳೆ ಮಾಡಬೇಕು ಅಂತ ಹೇಳಿ ಆಗಿದ್ರೆ ಆಗ ನಮಗೆ ಕಟ್ಟಡದ ಕೊರತೆಯೂ ಆಗ್ತದೆ. ಈಗ ಇರುವುದು 3 ತರಗತಿಗಳಿಗೆ 3 ಕೊಠಡಿಗಳು. ನಂತರ ನಿಮ್ಮ ಆಡಿಟ್ನ ಸಂದರ್ಭದಲ್ಲಿ ಗ್ರಂಥಾಲಯ ಕೊಠಡಿ ಇದೆಯಾ, ಪ್ರತ್ಯೇಕ ಪ್ರಯೋಗಾಲಯ ಕೊಠಡಿ ಇದೆಯಾ, ಕ್ರೀಡಾ ಕೊಠಡಿ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಗಳು ಬಂದಿತ್ತು. ಆದರೆ ಇಲ್ಲ ಅಂತ ಹೇಳಿದ್ರು. ಯಾವ ಕೊಠಡಿಗಳು ಇಲ್ಲ. ಇದು ಮೊನ್ನೆಯಷ್ಟೇ ಉದ್ಘಾಟನೆಗೊಂಡಂಥ ಕೊಠಡಿ. ಇನ್ನು ಮುಂದೆ ಇದರಲ್ಲೇ ಗ್ರಂಥಾಲಯ ಮತ್ತು ಯಾವುದನ್ನು ಪ್ರಯೋಗಾಲಯ ಇತ್ಯಾದಿಗಳನ್ನು ನಾವೇನಾದರೂ ಸಜ್ಜುಗೊಳಿಸುವ ಅಂತ ಎಣಿಸಿಕೊಂಡ್ರೆ ನಮಗೆ ಸಭಾಂಗಣವೇ ಇಲ್ಲ. ಒಂದು ಸಭೆ ನಡೆಸಬೇಕು ಅಂತ ಹೇಳಿದ್ರೆ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಊರವರನ್ನು ಸಹ ಬರ್ತೇವೆ. ನಾನು ಪೇರೆಂಟ್ಸ್ ಮಾತ್ರ ಊರವರನ್ನು ಬರಲಿಕ್ಕೆ ಹೇಳುವ ಅಂತ ಹೇಳಿದ್ರೆ ಸಭಾಂಗಣದ ವ್ಯವಸ್ಥೆಗೆ ಒಂದು
ಸೋರಿಕೆಯಾಗ್ತದೆ. ಅದನ್ನು ತಡೆಯುವುದು ಅಂತ ಹೇಳಿದ್ರೆ ಬೇರೆ ಶೀಟಿನ ವ್ಯವಸ್ಥೆ ಹಾಕಿದ್ರೆ, ಶೀಟ್ ಹಾಕಿದ್ರೆ ಮುಂದೆ ಅದನ್ನು ಸಭಾಂಗಣವಾಗಿ ನಾವು ಮಾರ್ಪಡಿಸಿಕೊಳ್ಳಿಕ್ಕೂ ಆಗ್ತದೆ. ಆ ವ್ಯವಸ್ಥೆ ಇದೆ. ನಂತರ ಎಲ್ಲ ಶಿಕ್ಷಕರಿಗೂ ಕೂಡ ಆಸೆ ಇದೆ, ಶಾಲೆಯಲ್ಲೂ ಕೂಡ ಒಂದು ತರಕಾರಿ ತೋಟ ಅಂತ ಹೇಳೋದನ್ನು ಮಾಡಬೇಕು ಅಂತ ಹೇಳಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಈ ವರ್ಷ ಸ್ತ್ರೀಶಕ್ತಿಯ ಮೂಲಕ ಏನ್ ಮಾಡಿದ್ರು, ಇಲ್ಲಿ ಒಂದು ತರಕಾರಿ ಸಣ್ಣ ಮಟ್ಟಿನಲ್ಲಿ ಕೈತೋಟ ಅಂತ ಹೇಳಿ ಮಾಡಿದ್ರು. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಗಿದೆ. ದನಗಳ ಕಾಟಗಳು ಇದೆ, ದನ ನಾಯಿ ಈ ಎರಡರ ಕಾಟಗಳಿಂದ ದನಗಳು ಬಂದ್ರೆ ಈ ದುಮ್ಮೆ ಇರೋದ್ರಿಂದ ತೊಂದರೆ ಇಲ್ಲ. ನಾವು ಶಾಲಾ ಕೈತೋಟ ಅಂತ ಹೇಳಿ ಮಾಡಬೇಕಾಗಿದ್ರೆ ನಮಗೆ ಕಾಂಪೌಂಡ್ ವಾಲ್ ಬೇಕೇ ಬೇಕು. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಬೇಕೇ ಬೇಕು ಕಾಂಪೌಂಡ್ ವಾಲ್. ಯಾಕಂತ ಹೇಳಿದ್ರೆ ವೆಹಿಕಲ್ಗಳು, ಈಗ ವೆಹಿಕಲ್ಗಳು ಮೇನ್ ರೋಡಿಂದ ಬರಬಾರ್ದು ಅಂತ ಹೇಳಿಕೊಂಡು ಪಂಚಾಯತ್ ಮೂಲಕ STMC ಅಧ್ಯಕ್ಷರು ಮತ್ತು ಇತರ ಸದಸ್ಯರೆಲ್ಲ ಸೇರಿ ಅಲ್ಲಿ ಗೇಟ್ ಮಾಡಿಸ್ತಾರೆ. ಅದು ಗೇಟ್ ಏನು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ತೋರಿಕೆಗೆ ಕಾಂಪೌಂಡ್ ವಾಲ್ ಇದೆ ಅಂತ ಹೇಳುವಾಗ ಅನಿಸ್ತದೆ. ಆದ್ರೆ ಈ ಕಡೆಯಿಂದ ರೋಡ್ ಮುಂದೆ ಹೋಗಿದೆ, ಈ ಕಡೆಯಿಂದ ಒಳಗೆ ಬರಬೇಕಾಗ್ತದೆ. ವೆಹಿಕಲ್ಗಳು ಸಂಜೆ ಹೊತ್ತಿಗೆ ಬರ್ತದೆ ಅಂತ ಹೇಳಿ ಸರಿ ಹೇಳ್ತಾರೆ STMC ಅಧ್ಯಕ್ಷರು. ಹೌದು, ಹಾಗಾಗಿ ನಮಗೆ ಕಾಂಪೌಂಡ್ ವಾಲ್ ಒಂದು ಖಂಡಿತವಾಗಿಯೂ ಆಗಲೇಬೇಕಾಗಿದೆ. ಇನ್ನೂ ಒಂದು ಸಮಸ್ಯೆ ಇದೆ, ಏನಂತ ಹೇಳಿದ್ರೆ ನಮ್ಮ ಶಾಲಾ ಕಟ್ಟಡ ಏನಿದೆ ಈ ಎಲ್ಲ ಕಟ್ಟಡಗಳು ನಮ್ಮ ಹೆಸರಲ್ಲಿ ಇದೆ, ಶಾಲೆಯ ಹೆಸರಲ್ಲಿಲ್ಲ, ಸರ್ಕಾರದ ಹೆಸರಲ್ಲಿದೆ. ಮನವಿಯನ್ನು ಕೊಟ್ಟಾಗಿದೆ BO ಕಚೇರಿಯ ಮೂಲಕ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಶಾಲೆಯ ಹೆಸರಿನಲ್ಲಿರುವುದು ಕೆಳಗಿನ ಆಟದ ಗ್ರೌಂಡ್ ಮಾತ್ರ. 1 ಎಕರೆಯ ಆಟದ ಗ್ರೌಂಡ್ ನಮ್ಮ ಶಾಲೆಯ ಹೆಸರಿನಲ್ಲಿದೆ. ಶಾಲಾ ಕಟ್ಟಡ ಸರಕಾರಿ ಹೆಸರಿನಲ್ಲಿದೆ. ಆ ಸರಕಾರಿ ಹೆಸರಿನಲ್ಲಿರುವುದು ನಮ್ಮ RTCಯಲ್ಲಿ 9/11ರಲ್ಲಿ ಸರಕಾರಿ ಪ್ರೌಢಶಾಲೆ ಪಡುಕೋಣಾಜಿ ಅಂತ ಬರಬೇಕು. ಇದಕ್ಕಾಗಿ ನಾವು ಮನವಿಯನ್ನು ಸಲ್ಲಿಸಿಯಾಗಿದೆ. MLA ಅವರ ಮೂಲಕವೂ ಮೊನ್ನೆ STMC ಅಧ್ಯಕ್ಷರು ಮತ್ತೆ ಮನವಿಯನ್ನು ಕೊಟ್ಟಿದ್ದಾರೆ. ಅದರ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು. ಅದು ಮುಖ್ಯ ಎಜೆಂಡಾವಾಗಿ ಇಟ್ಕೊಳ್ಳಿಸಿದ ಕಾಂಪೌಂಡ್ ವಾಲ್ ಮತ್ತೆ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಗೆ ಏನಾದರೂ ಆಗುವಂಥದ್ದಿದ್ರೆ ಅವುಗಳು ಎಲ್ಲವನ್ನು ಮಾಡಿದರೆ ಬಹಳ ಅನುಕೂಲ ಅಂತ ಹೇಳ್ತಾ ಅಲ್ಲ ಅದು ಏನಂದ್ರೆ ಮಕ್ಕಳ ಸಂಖ್ಯೆ ಕಮ್ಮಿ ಆದಾಗ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳುದು ನನಗೆ ಈಗ ನಾವೀಗ ಒಂದು ಮ್ಯಾಚ್ ಒಪ್ಪಿಕೊಂಡಾಗ ಆಗ ನಮಗೆ ಗೊತ್ತಾಗ್ತದೆ ಏನಾಗ್ತದೆ ಅಂತ ಹೇಳಿದ್ರೆ ಕೈಯೆಲ್ಲ ಸುತ್ತಾ ಉಂಟು. ಅನುಭವ ನಮಗೆ ಆಗ್ತಾ ಉಂಟು. ಅದೇನಾಗಿದ್ರು ಕೂಡ ಅದನ್ನು ನಾವು ಹೊಂದಿಸ್ಕೊಳ್ಬೋದು. ಬಂದಿರುವಂತಹ ಹೆತ್ತವರಲ್ಲಿ ಒಂದು ವಿನಂತಿ ಇದೆ, ಏನಂತ ಹೇಳಿದ್ರೆ ಬೇರೆ ಎಲ್ಲಾ ವಿಷಯಗಳದ್ದನ್ನು ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೇವೆ. ನಾಡಿದ್ದಿನ ಒಂದು ಪ್ರೋಗ್ರಾಮಿನಲ್ಲಿ ಬಂದಂತಹ ನಾವು ಅತಿಥೇಯರು ಬರುವಂತಹ ಅತಿಥಿಗಳನ್ನು ಒಂದು ಇನ್ವೈಟ್ ಮಾಡಿ ಮೇಡಮ್ ಏನು ಕಾಂಪೌಂಡ್ ವಾಲಿಗೆ ಒಂದು ಬೇಡಿಕೆ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಅವಕಾಶ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿಮಗೆ ಶಾಲೆಗೆ ಒಂದು ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಅದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಇವಾಗ ನೀವು ಸರ್ಕಾರದ ಇದೆಯಾ ಅದು ನಾವು ಅಗ್ರಿ ಮಾಡೋದು ನಾವೇ ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ನಮಗೆ ಅದು ನಾವು ಕನ್ಸಿಡರ್ ಮಾಡ್ತೇವೆ. ನಿಮಗೆ ಹಂತ ಹಂತವಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನೋ ಒಂದು ಚಿಕ್ಕ ವಿಚಾರ ಇದೆ ಅಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದಕ್ಕೆ ನಿಮ್ಮ ಕಾಂಪೌಂಡ್ ವಾಲಿಗೆ 80% ಮೆಟೀರಿಯಲ್ ಕಾಸ್ಟ್ ಬೀಳುತ್ತೆ. ಸೊ ನರೇಗಂದು ಮೈನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕೂಲಿ ಕೊಡುವಂಥದ್ದು. ಆದರೆ ಅವರು ಆದ್ಯತೆ ಮೇರೆಗೆ ತೆಗೆದುಕೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಸಂಬಂಧಪಟ್ಟ ನೀವು ಸಂಬಂಧಪಟ್ಟ ಅಧ್ಯಕ್ಷರಲ್ಲಿ ಈ ಬಗ್ಗೆ ಸ್ವಲ್ಪ ಮಾತಾಡಿ ಎಲ್ಲನೂ ಒಮ್ಮೆ ಅಲ್ಲ ಅಂತ ಏನಾದರೂ ಮಾಡ್ಕೊಳ್ಳಿಕ್ಕೆ. ಮತ್ತೆ ನಿಮ್ಮದು SNC ಕಮಿಟಿದು ತುಂಬಾನೇ ಅದರಲ್ಲಿ ಪಾತ್ರ ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಯಾವ ಥರ ಕಾರ್ಯಾಚರಣೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಬಟ್ ನಾವು ಅದನ್ನು ಓಪನ್ ಆಗಿ ನಿಮಗೆ ಈಗಾಗಲೇ ಮಾಡಬೇಕು ಅಂತ ನಮಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಅದನ್ನು ಆಡಿಟ್ ಮಾಡೋರು. ಆ ಆಡಿಟಲ್ಲಿ ಈ ಥರನೇ ಕಾಯ್ದೆ ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡೋಂಥವ್ರು. ಸೊ ಅದ್ರ ಬಗ್ಗೆ ನಾನು HM ಹೇಳಿದ್ದೇನೆ. ಸೊ ನಿಮ್ಮ ಕೊಡುಗೆ ಬಹಳ ಇರುತ್ತೆ. ಯಾಕಂದ್ರೆ ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇರೋದ್ರಿಂದ
ನೀವು ಅದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಅಂದರೆ ನೀವು ಕೆಲಸ ಮಾಡಿದ್ರೆ ಹೇಳ್ದಲ್ಲ, ಅದು ಬೇರೆ ರೀತಿ ಇದೆ. ನಾನು ಅವ್ರಿಗೆ ಹೆಚ್ಚು ಹೇಳ್ತೇನೆ. ಸೊ ಅದು ಒಂದು ಸಾರಿಗೆ ವ್ಯವಸ್ಥೆ ಬಗ್ಗೆ ಈ ಯೋಜನೆ ಮೇಲೆ ಕಲ್ಪಿಸಬೇಕು ಅಂತ ಇದೆ. ಬಟ್ ಅದು ಇನ್ನೂ ಪರಿಣಾಮಕಾರಿಯಾಗಿ ಜಾರಿ ಆಗಿಲ್ಲ. ನೋಡೋಣ, ಅದನ್ನು ನಾವು ಮುಂದೆ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ಇನ್ನೊಂದು ವಿಚಾರ RTC ನಮ್ಮ ಅಧ್ಯಕ್ಷರು ಎಸ್ಎಲ್ಸಿ ಕಮಿಟಿ ಅಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕಾರ್ಯತಂತ್ರವಾಗಿ ಒಡೆಯುತ್ತೆ. ಬಟ್ ಇದು ಅದನ್ನು ನಮಗೆ ಖರ್ಚು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಬೇಡಿಕೆಯಲ್ಲಿ ಅದನ್ನು ದಾಖಲೆ ಖಂಡಿತ ಮಾಡ್ಕೊತೀವಿ. ಸೊ ನಾವು ಸದ್ಯಕ್ಕೆ ಈ ಥರ ಬೇಡಿಕೆ ಬಂದಿದೆ ಅಂತ. ಇನ್ನೊಮ್ಮೆ ಸಭಾಂಗಣದ ವಿಚಾರದ ಬಗ್ಗೆ ಕೂಡ ಹಾಗೆ ನಿಮ್ಮಲ್ಲಿ ನಾನು ಮುಕ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದ್ಸರಿ ನಿಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಕೆಲವೊಂದು ಕೊಡುಗೆ ದಾನಿಗಳಿರ್ತಾರೆ. ಸೊ ಅಂಥವರನ್ನು ನೀವು ಸ್ವಲ್ಪ ಇದು ಮಾಡಿಕೊಂಡು ಈ ಥರ ಇದೆ, ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಖಂಡಿತ ನಮ್ಮಲ್ಲಿ ದಾನಿಗಳಿಗೆ ಏನು ಕೊರತೆ ಇಲ್ಲ. ಸೊ ಈ ಮುಖಾಂತರ ನೀವು ಅದ್ರ ಬಗ್ಗೆ ಮಾಡ್ಕೋಬಹುದು. ಬಟ್ ನಮಗೆ ಅಂತೂ ಚಾವಣಿ ಮಾಡ್ಕೊಳ್ಳಿಕ್ಕೆ ನರೇಗಾದಲ್ಲಿ ಅವಕಾಶ ಇಲ್ಲ. ಸೊ ಇರುವಂಥದ್ದು ಅದ್ರ ಬಗ್ಗೆ ಮಾಹಿತಿ ಹೇಳಿದ್ದೇನೆ. ಸೊ ಅದು ಬಿಟ್ಟು ನಾವು ದಾಖಲೆ ಎಲ್ಲ ನಿಮ್ಮ ಬೇಡಿಕೆಯನ್ನು ದಾಖಲೆ ಮಾಡ್ಕೊಳ್ತೀವಿ. ಅದರಲ್ಲಿ ಸೇರಿ ಈಗ ಮೇಡಮ್ ತುಂಬ ವಿಚಾರಗಳನ್ನು ಹೇಳಿದ್ರು. ಅದಕ್ಕೆ ತುಂಬ ಅದ್ಭುತವಾದ ವಿಚಾರ ಇಲ್ಲಿ ಚರ್ಚೆ ಆಯಿತು ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಮೇಡಮ್ ತಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಮ್ಮ ಎದುರಿಗೆ ಇಟ್ಟಿದ್ದಾರೆ. ಈಗ ನಾಡದ ದಿವಸ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಭಕ್ತರ ಬಗ್ಗೆ ಇರ್ಬೋದು, ಶಾಲೆ ಬಗ್ಗೆ ಇರ್ಬೋದು, ಈಗ ರಿಕ್ಷಾ ಮಾಡುವಂಥ ವಿಚಾರಗಳು, ಇವೆಲ್ಲವನ್ನು ಎಲ್ಲವೂ ನಮ್ಮ ಮುಂದೆ ಇದೆ. ಯಾಕಂದರೆ ಒಂದೇ ಒಂದು ಕೊರತೆ ಏನು ಅಂತಂದರೆ ಮಕ್ಕಳ ಶಿಕ್ಷೆ ಮಾಡೋದು ಹೇಗೆ ಅನ್ನುವಂಥದ್ದು ಮೇಡಮ್ ಅವರು ಕಳೆದ ಸಾರಿ ಅವರು ಹೇಳಿದ್ರು. ಎರಡೇ ಮಕ್ಕಳಾದ ಪರವಾಗಿಲ್ಲ, ಆದರೆ ಅಧ್ಯಕ್ಷರ ಒಂದು ರೀತಿಯಲ್ಲಿ ರಿಕ್ಷಾ ಮಾಡಿ ಬಿಡುವ ಅಂತ ಹೇಳಿ ಇಬ್ಬರು ಮಕ್ಕಳಿಗೋಸ್ಕರವಾದರೂ ಸಹ ರಿಕ್ಷಾ ಮಾಡಿ ಈಗ ಬರ್ತಾ ಇದ್ದಾರೆ ಮಕ್ಕಳು. ಮುಂದಿನ ದಿನಗಳಲ್ಲಿ ಹೆಚ್ಚು ಮಕ್ಕಳು ಬಂದಾಗ ನಮ್ಗೆ ಅನುಕೂಲ ಆಗ್ತದೆ. ಈಗ ಮೇಡಮ್ ಒಂದು ಪ್ರಸ್ತಾವನೆ 25 ಹೆಚ್ಚು ಮಕ್ಕಳಿದ್ರೆ ನಾವು ಇಂಗ್ಲೀಷ್ ಮೀಡಿಯಂ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ 8ನೇ ತರಗತಿಯಲ್ಲಿ 25 ಹೆಚ್ಚು ಮಕ್ಕಳಾದರೆ ನಾವು ಖಂಡಿತ ಇಂಗ್ಲೀಷ್ ಮೀಡಿಯಂ ಮಾಡಬಹುದು. 25 ಮಕ್ಕಳು ಆಗಲೇಬೇಕು ಪರೀಕ್ಷೆ. ಆ 25ಕ್ಕಿಂತ ಹೆಚ್ಚು ಮಕ್ಕಳಾದರೆ ಹೆಚ್ಚುವರಿ ಮಕ್ಕಳನ್ನೇ ನಾವು ಇಂಗ್ಲೀಷ್ ಮೀಡಿಯಂಗೆ ತೆಗೆದುಕೊಂಡು ಮತ್ತೆ ಇಂಗ್ಲೀಷ್ ಮೀಡಿಯಂಗೆ ಸೇರಿಸಿಕೊಂಡಿದ್ದಾರೆ. ಹಾಗಾಗಿ ಇಂಥ ಎಲ್ಲ ಅವಕಾಶಗಳಿರೋದ್ರಿಂದ ಈ ಶಾಲೆ ಉಳಿಬೇಕು ಅನ್ನೋ ಕನಸು ನಮ್ಮ ಮೇಡಮ್ ಅವರಿಗೆ, ನಮ್ಮ ಅಧ್ಯಕ್ಷರಿಗೂ ಇದೆ. ಹಾಗಾಗಿ ಬಂದಿರತಕ್ಕಂಥ ಅಧಿಕಾರಿ ವರ್ಗದವರು ತುಂಬ ಅವರ ಸಮಗ್ರ ರೀತಿಯಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಿಜವಾಗ್ಲೂ ಹರೀಶ್ ಸರ್ ಅವರು ಮತ್ತು ಸಂಜೀವ್ ಸರ್ ಅವರು ಇಬ್ಬರು ಮೇಡಮ್ ಅವರು ನಮ್ಮ ಮುಂದಿಗೆ ತುಂಬ ನ್ಯೂನತೆಯಿಂದ ಇದ್ದುಕೊಂಡು ಈ ಸಮಗ್ರ ರೀತಿಯಲ್ಲಿ ಪ್ರಯಾಣ ಮಾಡಿ ಸರ್ಕಾರ ಗುರುತಿಸಲಿಕ್ಕಿದೆ. ಈ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಬಿಚ್ಚು ಮನಸ್ಸಿನಿಂದ ಇಟ್ಟಿದ್ದಾರೆ ಅಂತ ನಾನು ಭಾವಿಸುತ್ತಿದ್ದೇನೆ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಇವೆಲ್ಲ ವಿಚಾರಗಳು ಬಂದಿದೆ. ನನ್ನ ಅಧ್ಯಕ್ಷ ಉಪಾಧ್ಯಕ್ಷರು ಈಗ ಕೊನೆಯದಾಗಿ ಅಧ್ಯಕ್ಷರ ಮಾತು ನಮ್ಮ ಎಸ್ಎಂಸಿ ಅಧ್ಯಕ್ಷರು ತಮ್ಮ ಮುಂದೆ ತಮ್ಮ ವಿಚಾರಗಳನ್ನು ಬಂದಿತ್ತು. ಆ ಶಾಲೆಯನ್ನು ರಿಟರ್ನ್ ಆಗಿ ಮುಂದೂರಿನ ಕೊಣಜಿಗೆ ಶಿಫ್ಟ್ ಆಗಿತ್ತು. ಆ ಮುಂದೂರಿನ ಕೊಣಜಿಗೆ ಶಿಫ್ಟ್ ಆದ ಶಾಲೆಯನ್ನು ಪುನಃ ಕೊಣಜಿಗೆ ತರುವುದು, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡುವುದು. ಈ ಶಾಲೆಗಳು ಈ ಶಾಲೆ ಬೇಕು, 1ರಿಂದ 10ನೇ ತರಗತಿವರೆಗೆ ಈ ಶಾಲೆ ಇರಬೇಕೆಂಬ ಕನಸಿತ್ತು. ಹಾಗೆ ನಮಗೆ ಸುಖೇಶ್ವರು ತುಂಬ ಕೆಲಸ ಮಾಡಿದ್ದಾರೆ ಈ ಶಾಲೆಯಲ್ಲಿ. ಪುನಃ ವಾಪಸ್ ತರಬೇಕು ಸರ್ಕಾರಕ್ಕೂ ಆ ಶಾಲೆ ಪುನಃ ನಮಗೆ ಬಂದಿತ್ತು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಂದ ಶಾಲೆ ಇಲ್ಲಿಯೂ ಸಿಗ್ತಾ ಇದೆ. ಈಗ ಆ ಶಾಲೆಗೆ 3 ವರ್ಷ ಆಗ್ತಾ ಇದೆ. ಬಡಗುಣಜೆಯ ಶಾಲೆಗೆ 3 ವರ್ಷ ಆಗ್ತಾ ಇದೆ. ಮತ್ತು ಅದೇ ಪರಿಸ್ಥಿತಿ ಬಂದರೆ ಬಿಡೋ ಪರಿಸ್ಥಿತಿ, ಶಾಲೆ ಮಕ್ಕಳಿಲ್ಲ, ಮಕ್ಕಳ ಕೊರತೆ ಇದೆ. ಇಲ್ಲಿಯೇ ಮಕ್ಕಳು ಇದ್ದಾರೆ, ಎಲ್ಲ ಮಕ್ಕಳು ಹೆಚ್ಚಾಗಿ ಮಕ್ಕಳು ಕಲಿಯಬೇಕು.
ಮಕ್ಕಳನ್ನು ಮಾಡಬೇಕು, ಏನಾದ್ರು ಮಾಡಿ ಮಕ್ಕಳನ್ನು ಮಾಡಬೇಕು. ಮಾಡೋದ್ರಲ್ಲಿ ನಾವು ಮಕ್ಕಳನ್ನು ಮಾಡಲಿಕ್ಕೆ ಅವ್ರಿಗೆ ಏನಾಗ್ತದೆ, ಅಲ್ಲೇ ಹೆಚ್ಚಿನ ಮಕ್ಕಳು ಬರ್ತಾರೆ ಅಂತ ಹೇಳಿ ಶಿಕ್ಷಣ ವ್ಯವಸ್ಥೆ, ಗಾಡಿ ವ್ಯವಸ್ಥೆ ಮಾಡೋದು ರೆಡಿ ಇದೆ. ಅದು ಕೂಡ ಅದು ಆಗಲಿಲ್ಲ. ಪುನಃ ಈಚೆ ಆಗಲಿಕ್ಕೆ ಬಿಟ್ಟು ಆ ಶಾಲೆಯಿಂದ ಮಕ್ಕಳನ್ನು ಕಲಿಸ್ಬೋದು ಅಂತ ಹೇಳಿ ಶಿಕ್ಷಕರನ್ನು ಮಾಡಿ 2 ಮಕ್ಕಳು ಬರ್ತಾ ಇದ್ದಾರೆ. ಅದರ ನಾನು ನೋಡ್ತಿದ್ದೇನೆ. ಅಭಿವೃದ್ಧಿ ವಿಚಾರ ಬಂದಾಗ ನಾವು ಶಾಲೆಗೆ ಅಭಿವೃದ್ಧಿಯನ್ನು 32-34 ಲಕ್ಷಗಳಿಗೆ ಕಳೆದ 3 ವರ್ಷದಿಂದ 2 ವರ್ಷಗಳಿಂದ ಹಣವನ್ನು ಸರ್ಕಾರದಿಂದ ಶಾಸಕರ ತಂದಿದೆ ಶಾಲೆಗೆ. ಈ ಕಾರಣದಲ್ಲಿ ಇವತ್ತಿನ ಕೇಂದ್ರದಲ್ಲಿ ಒಂದು ಶಾಲೆಯನ್ನು ಭದ್ರಪಡಿಸಬೇಕು. ಶಾಲೆಗೆ ಸಂಜೆ ಕೆಲವೊಂದು ಬಂದು ಕೊಡ್ತಾರೆ. ಹಾಗೆ ಆ ನಿಟ್ಟಿನಲ್ಲಿ ಅರಸಿದೆ ಮಾಡಬೇಕು ಅಂತ ಒಂದು ಯೋಚನೆ ಇದೆ. ಹಾಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮಗೊಂದು ಹುಮ್ಮಸ್ಸು ಬರ್ತದೆ ಏನಾದರೂ ಮಾಡುವ. ಪೋಷಕರು ಇದಕ್ಕೆ ತುಂಬ ಸಪೋರ್ಟ್ ಬರ್ತದೆ. ಯಾಕೆಂದರೆ ಈ ಬರುವಂಥ ಮಕ್ಕಳ ಪೋಷಕರು ಬರುವುದಿಲ್ಲ. ನಮ್ಮ ಮಕ್ಕಳನ್ನು ಶಾಲೆಯನ್ನು ಕಲಿಸಿಬಿಡ್ತಾರೆ. ಆ ಶಾಲೆಯಲ್ಲಿ ಏನಾಗ್ತದೆ, ಮಕ್ಕಳು ಏನು ಮಾಡ್ತಾರೆ ಅದಕ್ಕೆ ಒಂದು ತಿಳಿದುಕೊಳ್ಬೇಕು. ಸಭೆಗಾದ್ರು ಬಂದು ಮಕ್ಕಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಮತ್ತೆ ಈಗ ಪೆಟ್ಟು ಕಮ್ಮಿ ಆಗಿದೆ. ಯಾಕೆಂದರೆ ಮನೆಯಲ್ಲಿ ಮಾಡಿಸ್ಬೇಕು ಬರುವುದಿಲ್ಲ, ಶಾಲೆಯಲ್ಲಿ ಕೊಡಲಿಕ್ಕಿಲ್ಲ. ಮನೆಯಲ್ಲಿ ಬಿಡಬೇಕು, ಶಿಕ್ಷಣದಲ್ಲೇ ಬಿಡಬೇಕು. ನಾನು ಹೋಗ್ತೇನೆ, ನನ್ನ ಮಕ್ಕಳಿಗೆ ಇಲ್ಲಿದ್ರೆ ತುಂಬ ಸಮಸ್ಯೆ. ಮಕ್ಕಳು ಈಗಿನ ಮಕ್ಕಳು ಮನೆಯಲ್ಲಿ ಕೆಲವು ಮನೆಗಳಲ್ಲಿ ಮಕ್ಕಳೇ ನಡೆಸುವುದು, ಮನೆಗಳು ತಂದೆ ತಾಯಿಗಳು ಮಕ್ಕಳೇ ನಡೆಸುವುದು. ಅದು ಆಗಿಲ್ಲ, ಈಗಿಲ್ಲ, ಮುಗಿಲ್ಲ. ಆಗಿನ ಪರಿಸ್ಥಿತಿಗೆ ಬಂದಿದೆ. ಅದೇ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇಡಿ. ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಡ್ರಗ್ಸ್ ಮಾಫಿಯಾ ಇದು ಇದನ್ನು ಜೋರಾಗಿ ಬೆಳೀತಾ ಉಂಟು. ಒಮ್ಮೆ ನನಗೆ ಬರಲಿಕ್ಕೆ ಮತ್ತೆ ಹೊರಬರುವಂಥ ಪರಿಸ್ಥಿತಿ ಇರುವುದಿಲ್ಲ. ಅದರಿಂದ ಮಕ್ಕಳ ಅದು ಚಿಕ್ಕ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಒಂದು ಜಾಲವೇ ಇದೆ ಡ್ರಗ್ಸ್. ಸ್ವಲ್ಪ ಮಕ್ಕಳ ಬಗ್ಗೆ ನೋಡಬೇಕು, ಮಕ್ಕಳ ಬಗ್ಗೆ ನೋಡಬೇಕು. ಮತ್ತೆ ಈಗಾಗಲೇ ಒಂದು ವಾಲಿ ಮಾಡಬೇಕಂತ ಅಂದರೆ ಶಾಸಕರು ಹೇಳಿದ್ದೇನೆ. ಇಲಾಖೆಯಲ್ಲಿ ವಿಶೇಷ ಅನುದಾನದಿಂದ ಹಾಲ್ನ ವ್ಯವಸ್ಥೆ ಆಗಬೇಕು. ಅದನ್ನು ಮಾಡ್ತಾರೆ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋಣ, ಮಾಡ್ಬೋದು. ಆ ಭರವಸೆಗಳನ್ನು ನೀಡಬೇಕು. ಮತ್ತೆ ಸರ್ಕಾರದಿಂದ ಸೂಚನೆಗಳು ಹಲವಾರು ಕಾರ್ಯಕ್ರಮಗಳು ಬರ್ತಿದ್ದಾರೆ. ಹೀಗೆ ನಮಗೆ ಏನು ಸಲಕರಣೆ ಇದ್ದರೂ ಬೇಕು, ಅದು ಬರೋದಿಲ್ಲ. ನಾವೇ ಊರಿನಲ್ಲಿ ಏನಾದರೂ ಮಾಡಬೇಕು. ಅದರಿಂದ ಹೆಚ್ಚಿನ ವಿಷಯವನ್ನು ಯಜಮಾನರು ಹೇಳಿದರು. ಅವಕಾಶಕ್ಕೆ ಅವಶ್ಯಕತೆ. ಅಧ್ಯಕ್ಷರು ನಮ್ಮ ಅಧ್ಯಕ್ಷೀಯರಲ್ಲಿ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಯಾಕಂದರೆ ಖಂಡಿತ ಕೇಳ್ತದೆ. ಯಾಕಂದ್ರೆ ಅವ್ರಿಗೆ ಬೇಸರ ಆಗಿದೆ. ಅಲ್ಲ, ಅವ್ರಿಗೆ ಬೇಸರ ಆಗಿದೆ. ಏನಂತಂದ್ರೆ ಏನು ಸ್ಪಂದಿಸೋದಿಲ್ಲ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಮೇಡಮ್ ಹಾಗೆ ನಮ್ಮಲ್ಲಿ 13 ತಾರೀಕಿಗೆ ಕ್ರೀಡಾಕೂಟ ಇದೆ. ಸುಮಾರು 450ರಿಂದ 500 ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಸುಮಾರು ಶಾಲೆಯ ವಿದ್ಯಾರ್ಥಿಗಳು, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳು ಇರೋದ್ರಿಂದ ಬೆಳಿಗ್ಗೆ ತಿಂಡಿಯ ವ್ಯವಸ್ಥೆಯನ್ನು ನಾವು ನೀಡಿದ್ದೇವೆ. ಊಟದ ವ್ಯವಸ್ಥೆ ಸಹ ಬೇರೆ ಕಡೆ ನೀಡಿದ್ದೇವೆ. ಅದನ್ನು ಬಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಇರ್ತೇವೆ, ಒಟ್ಟಿಗೆ ಸೇರಿಕೊಂಡು ಅದನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಅಧ್ಯಕ್ಷರ ನೆಲೆಯಲ್ಲಿ, ಅಧ್ಯಕ್ಷರ ಒಂದು ಇದರಲ್ಲಿ ಉಸ್ತುವಾರಿ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ನಾವೆಲ್ಲರೂ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಆ ಕಾರ್ಯಕ್ರಮ ಇವಾಗ ನಾವೆಲ್ಲರೂ ಇರುವುದು ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಳ್ಬೇಕು. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರಲ್ಲಿ ಒಂದು ವಿನಂತಿ, ತಾವು ಸ್ವಲ್ಪ ಬೇಗ ಬಂದು ಅಡಿಗೆಯವರ ಜೊತೆಗೆ ನೀವು ಅಡಿಗೆಯವರು ಇರ್ತಾರೆ, ಆದರೆ ಅವರಿಗೆ ಹೆಣ್ಣು ಕೆಲಸ ಇದ್ದರೂ ಸಹ ಬಂದಿರ್ತಕ್ಕಂಥದ್ದನ್ನು ಬೆಳಿಗ್ಗೆ ಬಳಸುವಂಥದ್ದು
ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾದ ಚರ್ಚೆ ಆಯಿತು, ವಿಷಯಗಳು ಮಂಡನೆ ಆಯಿತು. ನಾವು ತಿಳ್ಕೊಂಡಿದ್ವಿ ಇದು ಏನೋ ಒಂದು ಕಾರ್ಯಕ್ರಮ ಅಂತ ಹೇಳಿ, ಆದರೆ ಈ ಯಾವುದೋ ಒಂದು ಬೇಕಾಬಿಟ್ಟಿಯ ಕಾರ್ಯಕ್ರಮ ಖಂಡಿತ ಆಗಲಿಲ್ಲ. ಯಾಕೆಂದ್ರೆ ಎಲ್ಲಾ ವಿಷಯಗಳನ್ನ ನಮ್ಮ ಹರೀಶ್ ಸರ್ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವು ಹೇಳುವಾಗ ಯಾವುದೋ ಒಂದು ಕಾರ್ಯಕ್ರಮ ಬಂದಿದೆ, ಮೇಡಮ್ ಯಾವ್ದು ಹೇಳ್ತಾ ಇದ್ರು ಸೋಷಿಯಲ್ ಆಡಿಟ್ ಮಾಡಿರುತ್ತೆ, ಸೋಷಿಯಲ್ ಆಡಿಟ್ ಮಾಡಿರುತ್ತೆ ಅಂತ ನಮಗೂ ಭಯ ಇತ್ತು. ಏನು ಸೋಷಿಯಲ್ ಆಡಿಟ್, ಸೋಷಿಯಲ್ ಅಂತಂದ್ರೆ ಏನು ನಮ್ಮ ಸಂಬಂಧ ಇರೋದಿಲ್ಲ. ಹಾಗೆ ನಾವು ತಿಳ್ಕೊಂಡಿದ್ವಿ. ನಿಜವಾಗ್ಲೂ ಸೋಷಿಯಲ್ ಆಡಿಟ್ ಅಂತಂದ್ರೆ ಈ ನಮ್ಮಲ್ಲಿರುವಂಥ ಎಲ್ಲಾ ವಿಚಾರಗಳನ್ನ ಸಮುದಾಯಕ್ಕೆಲ್ಲ ತಿಳಿಸಿ ಸಮುದಾಯದ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸುವಂತ ಎಲ್ಲಾ ವಿಚಾರಗಳನ್ನ ಅವರು ಕಲೆಕ್ಟ್ ಮಾಡಿದ್ದಾರೆ. ಇದೇ ಸೋಷಿಯಲ್ ಆಡಿಟ್. ಹಾಗಾಗಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಬ್ಬರು ಮೇಡಮ್ ಅವರು ಕಳೆದ 2 ದಿನಗಳಲ್ಲಿ ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ STMC ಅಧ್ಯಕ್ಷರು ಲೇಟಾಗಿ ಬಂದರೂ ಸಹ ಅವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಆದರೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಶಾಲೆಯ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ HM ಯಾಕಂತಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮನ್ನು ಹುರಿದುಂಬಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮ ಮೇಡಮ್ ಅವರು ಈ ಶಾಲೆಗೆ ಬಂದ ನಂತರ ಅದರ ಒಂದು ಮತ್ತೊಂದು ಉತ್ಸಾಹದ ಚಿಲುಮೆಯಾಗಿ ಈ ಎಲ್ಲ ಕಾರ್ಯಗಳು ಕೆಲಸಗಳು ನಡೀತಾ ಇವೆ. ಹಾಗಾಗಿ ಮೇಡಮ್ ನಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು. ಪ್ರಿಯಾ ಮೇಡಮ್ ಅವರು ಉಪಾಧ್ಯಕ್ಷರು ಮತ್ತು STMCಯ ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಈ ಎಲ್ಲ ಕಾರ್ಯಕ್ರಮದ ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮ ಹರೀಶ್ ಅವರು. ಈ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅವರಿಗೆ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಈ ಕಾರ್ಯಕ್ರಮದ ಮೇನ್ ರೂವಾರಿ ಯಾರು ನಮ್ಮ ಹರೀಶ್ ಅವರು. ಈ ಎಲ್ಲ ವಿಚಾರಗಳನ್ನು ಸರ್ಕಾರಕ್ಕೆ ಒಪ್ಪಿಸಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಈ ಶಾಲೆಗೆ ಏನು ಬೇಕು ಆ ಎಲ್ಲ ವಿಚಾರಗಳನ್ನ ಅವರು ಒಪ್ಪಿಸಲಿದ್ದಾರೆ. ಅವರ ಪಾತ್ರ ಅಮೂಲ್ಯವಾದದ್ದು, ನಮ್ಮ ಹರೀಶ್ ಅವರ ಪಾತ್ರ ಅಮೂಲ್ಯವಾದದ್ದು. ಹಾಗಾಗಿ ಸರ್ ನಮಗೆ ನಮ್ಮ ಶಾಲೆಯ ಪರವಾಗಿ STMC ಅಧ್ಯಕ್ಷರ ಪರವಾಗಿ ಪೋಷಕರ ಪರವಾಗಿ ಮುಖ್ಯರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು. ಕಳೆದ 2 ದಿವಸದಲ್ಲಿ ನಮ್ಮ ಇಬ್ಬರು ಮೇಡಮ್ ಅವರು ಒಟ್ಟಿಗಿದ್ರು. ಅವರು ನಮ್ಮೊಟ್ಟಿಗಿರುವಾಗ ನಮ್ಗೆ ಅನಿಸಿದ್ರು ಅವ್ರು ಏನು ಇದು ಮಾಡ್ತಾರೆ ಏನು ಅಂತೇಳಿ. ಆದ್ರೆ ಎಲ್ಲರೊಳಗೊಂದಾರು ನಮ್ಮೊಟ್ಟಿಗೆ ಅನ್ನೋ ಹಾಗೆ ನಮ್ಮೊಳಗೆ ಅವರು ನಮ್ಮೊಳಗೆ ಅವರು ಒಂದಾಗಿ ಇಲ್ಲಿರುವಂಥ ಎಲ್ಲ ವಿಚಾರಗಳ ಜೊತೆಗೆ ಅವರು ಒಂದಾಗಿ ಎಲ್ಲ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು. ಮೇಡಮ್ಗೆ ಏನೇನು ಮಾಹಿತಿ ಕೇಳಬೇಕಾಯಿತು ಆ ಎಲ್ಲ ಮಾಹಿತಿಯನ್ನು ಕೇಳಿಬಿಟ್ಟು ಅವರ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅವರ ವರದಿಯನ್ನು ಸಂಕ್ಷಿಪ್ತವಾಗಿದ್ದರೂ ಸಹ ಸಮಗ್ರ ವರದಿಯನ್ನು ಅವರು ಕೊಡಲಿಕ್ಕಿದೆ. ಹಾಗಾಗಿ ಮೇಡಮ್ ನಮಗೆ ತಮ್ಮಿಬ್ಬರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಪೋಷಕರ ಪರವಾಗಿ ನಮ್ಮ ಇಬ್ಬರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಕೇಳಿಕೊಂಡಾಗ ಅಂದರೆ ಪೋಷಕರನ್ನೇ ಕೇಳಿಕೊಂಡಾಗ ಮೇಡಮ್ ಒಂದು ಈಗಾಗಲೇ ಜಾಲತಾಣ ಇದೆ ನಮ್ಮ ಪೋಷಕರನ್ನ ಅಂತ ಹೇಳಲಿಕ್ಕೆ ನಿಮಗೆ ವಿಷಯವನ್ನು ಮಂಡನೆ ಮಾಡಿದ್ರು ಮತ್ತು ಮಕ್ಕಳ ಪದಕ ವಿಷಯವನ್ನು ಹೇಳಿದ್ರು. ನಾವು ಸಹ ನಮ್ಮೆಲ್ಲ ಕೆಲಸವನ್ನು ಬದಿಗಿಟ್ಟು ನೀವು ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೆ ನಮ್ಮ ಶಾಲೆಯ ಪರವಾಗಿ ಅಧ್ಯಕ್ಷರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮಕ್ಕಳು ಯಾಕಂದರೆ ಮಕ್ಕಳೆಲ್ಲ ಬೇರೆ ಕಾರ್ಯಕ್ರಮ ಯಾವಾಗ ಆಗುವುದೇ ಇಲ್ಲ. ಉಳಿದ ಮಕ್ಕಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳೋದ್ರಿಂದ ನಮಗೆ ಮತ್ತೆ ಕೆಲವು ಮಕ್ಕಳನ್ನಾದರೂ ನಾವು ಈ ಸಭೆಯಲ್ಲಿ ತೊಡಗಿಸಿಕೊಳ್ಳುವ ಅಂತ ಹೇಳಿ ಕೆಲವು ಮಕ್ಕಳು ನಮ್ಮ ಸಭೆಗೆ ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮುಖ್ಯೋಪಾಧ್ಯಾಯವಾಗಿ ಶಿಕ್ಷಕವಾಗಿ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಮತ್ತೆ 13 ತಾರೀಕಿಗೆ ನಡೆಯುತ್ತದೆ. ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಚಂದ ನಡೆಸಿಕೊಂಡಿದ್ದಾರೆ. ನಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ.
ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. जनगणनाधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उज्जल जलधि सरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे